ಪರ್ವತ ಭವ್ಯ ಪರಂಪರೆಯ ಪ್ರತಿಬಿಂಬವಾಗಿರುವ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಶೀಲಾಮಠ ತಾವರೆಕೆರೆ ಶ್ರೀಗಳು, ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಶಿವಯೋಗಿಗಳು ಅವರ ಚರಿತ್ರೆಯ ಉಪದೇಶಾಮೃತವನ್ನು ನಿರೂಪಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಸದ್ಯೋ ಜಾತಂ ಕೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧರಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಯದ್ಭಾಸಾ ಭಾಸತೆ ವಿಶ್ವಂ ಯತ್ಸು ಕೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಬೆಳಗು ಪಂಚಾಚಾರ್ಯ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವವೇ, ಬೆಳಗು ವಿರತರ ಶೂನ್ಯ ತತ್ವವೇ ಸರ್ವ ಸಮತೆಯೋಡು. ಬೆಳಗು ಜಂಗಮ ವಂಶ ದೀಪವೇ, ಬೆಳಗು ಭಕ್ತ ಸಂಕುಲ ದೀಪವೇ, ಬೆಳಗು ದ್ವೇಷ ಅಸೂಯೆಗಳ ಕಡು ಕತ್ತಲೆಯನ್ನು ಕಳೆದು. ಎನ್ನ ಆರಾಧ್ಯ ಗುರುವರರು, ಎನ್ನ ಮಾರ್ಗದರ್ಶನ ಪರಮ ಪೂಜ್ಯರು, ತಾವರೆಕೆರೆ ಶ್ರೀ ಶಿಲಾಮಠದ ಹಿರಿಯ ಪೂಜ್ಯರು ಆದ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ದಿವ್ಯ ಶ್ರೀ ಚರಣಕ್ಕೆ ನತಮಸ್ತಕನಾಗಿ, ಪರಮ ಪವಿತ್ರ ಕ್ಷೇತ್ರ, ಕಾರಣಿಕ ಪುರುಷ, ಕಲಿಯುಗದ ಕಾಮಧೇನುವನಂತಿರುವ ತೋಂಟದ ಸಿದ್ಧಲಿಂಗ ಯತೀಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಜಗದ್ಗುರು ಪಂಚಾಚಾರ್ಯ ಐಕ್ಯತಾ ಮಂಡಳಿಯ ವತಿಯಿಂದ ನಿರಂತರವಾಗಿ ಆನ್ಲೈನ್ನಲ್ಲಿ ಪೂರ್ವ ಆಚಾರ್ಯರ ಚರಿತ್ರೆಗಳನ್ನ ಎಲ್ಲರಿಗೂ ಕೂಡ ಮನಮುಟ್ಟಿಸುವ ಕೆಲಸವನ್ನು ಮಾಡುತ್ತಿರುವಂತಹ ಐಕ್ಯತಾ ಮಂಡಳಿಯ ಅಧ್ಯಕ್ಷರೇ, ಸರ್ವ ಸದಸ್ಯರುಗಳೇ, ಪ್ರಸ್ತುತ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ಸಂಸ್ಕೃತ ವಿದ್ವಾಂಸರು, ಅಷ್ಟೇ ಅಲ್ಲದೆ ಚಿನ್ನದ ಪದಕವನ್ನು ಪಡೆದಂತಹ ಡಾಕ್ಟರ್ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಮನ್ಮಥಧಾಮ ಮಹಾರಾಷ್ಟ್ರ ಅವರ ಶ್ರೀಚರಣಕ್ಕೆ ನತಮಸ್ತಕನಾಗಿ, ಇವತ್ತಿನ ದಿವಸ ಪರಮ ಪೂಜ್ಯರು ಕನ್ನಡ ಭಾಷೆ ಬರೋದಿಲ್ಲ ಸ್ಪಷ್ಟವಾಗಿ ಅಂತಂದ್ರು, ಆದರೆ ಭಾಷೆ ಬೇಕಾಗಿಲ್ಲ, ಅವರ ಭಾವನೆಗಳು ನಮಗೆ ಬೇಕಾಗಿದೆ. ಭಾಷೆ ಯಾವತ್ತು ಯಾರಿಗೇ ಇರಬಹುದು, ಭಾಷೆ ತೊದರಲು ಆಗಬಹುದು, ಆದರೆ ಭಾವನೆಗಳು ನಿರ್ಮಲವಾದಂತಹ ಮನಸ್ಸುಳ್ಳಂತಹ ಪೂಜ್ಯರು ಅಂದ್ರೆ ಅವರು ಮನ್ಮಥಧಾಮ ಪರಮ ಪೂಜ್ಯರಿದ್ದಾರೆ. ಶ್ರೀಚರಣಕ್ಕೂ ಕೂಡ ನತಮಸ್ತಕನಾಗಿ, ಈ ದಿನದ ಕಾರ್ಯಕ್ರಮದ ನಿರೂಪಣೆಕಾರರಾದಂತಹ ಮಹೇಶ್ ಹಿರೇಮಠರವರೇ, ವೇದಘೋಷವನ್ನು ಮಾಡಿದಂತಹ ಚನ್ನೇಶ್ ಶಾಸ್ತ್ರಿಗಳವರೇ, ಸ್ವಾಗತವನ್ನು ಮಾಡಿದಂತಹ ಬಸವರಾಜ್ ಸಂಗೇವಾಡಿ ಮಠರವರೇ, ವಂದನಾರ್ಪಣೆ ಮಾಡಲಿರುವ ವೀರೇಶ್ ಅಗರಿಬೊಮ್ಮನಹಳ್ಳಿಯವರೇ, ಸಿದ್ಧಲಿಂಗೇಶ್ವರರ ಮಹಾಮಂಗಳಾರತಿಯನ್ನು ಹೇಳುವಂತಹ ದೇವಿ ಗುರುಕುಲದ ಡಾಕ್ಟರ್ ದಯಾನಂದ್ ಶಾಸ್ತ್ರಿಗಳವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ನತಮಸ್ತಕನಾಗಿ, ಆಲಿಸುತ್ತಿರುವಂತಹ ಎಲ್ಲ ಶ್ರೋತೃ ವೃಂದವೇ, ಇವತ್ತಿನ ದಿವಸ ಪ್ರಾರಂಭನೆ ತುಂಬಾ ಚೆನ್ನಾಗಾಯ್ತು. ಮಹೇಶ್ ಹಿರೇಮಠರವರು ತುಂಬಾ ಅಚ್ಚುಕಟ್ಟಾಗಿ ಒಳ್ಳೊಳ್ಳೆಯ ನುಡಿಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲದೂ ಕೂಡ ಯಾರಿಂದ ಯಾವಾಗ ಪ್ರಾಪ್ತಿ ಆಯ್ತು ಅಂದ್ರೆ ಆ ಗುರುಕೃಪೆ ಐಕ್ಯತಾ ಮಂಡಳಿಯ ಎಲ್ಲ ಸದಸ್ಯರಿಗೆ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಮಹೇಶ್ ಹಿರೇಮಠರವರು ಒಬ್ರು ಅಂತ ಅನ್ಕೋಬಹುದು. ಅದ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಹೊಸ ಹೊಸ ವಿಚಾರಗಳನ್ನ ಅವ್ರು ತಿಳಿಸ್ತಾ ಬಂದಿದ್ದಾರೆ. ಅಂದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ರೇಣುಕರಿದ್ದಾರೆ, ಆಧುನಿಕ ಸಿದ್ಧಲಿಂಗರು ಕೂಡ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಭೂತವಾಗಿದೆ. ಶ್ರೀಶೈಲದ ವಾಗೀಶ ಪಂಡಿತಾರಾಧ್ಯರು ಈ ಒಂದು ಮಾತನ್ನ ಹೇಳಿದರು, ಬೆಳಗು ಪಂಚಾಚಾರ್ಯ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವ ಎನ್ನುವಂತಹ ಮಾತುಗಳನ್ನ ಇಡೀ ವೀರಶೈವ ಸಮುದಾಯದಲ್ಲಿ ಒಂದು ಎರಡು ಪಂಗಡಗಳು ಅಂತ ನಾವು ರೂಪಿಸ್ಕೊಂಡ್ಬಿಟ್ಟಿದ್ದೇವೆ. ಅದು ಯಾವಾಗ ಹೇಗ್ ಬಂತು ಅನ್ನೋದು ಬೇಕಾಗಿಲ್ಲ. ಆದ್ರೆ ನಮ್ಮ ಆಧುನಿಕ ಶಿವಾಚಾರ್ಯರ ಆಧುನಿಕ ಮಠಾಧಿಪತಿಗಳ ದೃಷ್ಟಿ ಏನಿದೆ ಅಂದ್ರೆ, ಗುರುಗಳು ಬೇರೆ ಅಲ್ಲ, ವಿರಕ್ತರು ಬೇರೆ ಅಲ್ಲ,
ಎಲ್ಲರೂ ಕೂಡ ಸರಿ ಸಮಾನರು ಎನ್ನುವಂತಹ ವೇದವಾಕ್ಯವನ್ನು ಹೇಳಿದಂತಹ ತೋಂಟದ ಸಿದ್ಧಲಿಂಗ ಯತೀಶ್ವರರ ಮಾತೇ ಸತ್ಯ, ಅವರ ನುಡಿಯೇ ನಮಗೆ ದೈವ ಅಂತ ಸಾಕಷ್ಟು ಜನ ನಂಬಿದ್ದಾರೆ. ಇಲ್ಲಿ ವಿರಕ್ತ ಪರಂಪರೆ, ಗುರು ಪರಂಪರೆ ಎನ್ನುವಂತಹ ಭೇದ ಭಾವಗಳು ಬೇಡ. ಅವರು ಮಾಡುವಂತಹ ಆಚರಣೆನೂ ಒಂದೇನೆ, ನಾವು ಮಾಡುವಂತಹ ಆಚರಣೆನೂ ಒಂದೇನೆ. ಅವರು ಹೇಳಿಕೊಡುವಂತಹ ಮಾರ್ಗವೂ ಒಂದೇನೆ, ನಾವು ಹೇಳುವಂತಹ ಮಾರ್ಗವೂ ಒಂದೇನೆ. ಇದರಲ್ಲಿ ಯಾಕೆ ಭೇದ ಭಾವ? ಎಷ್ಟೋ ಜನ ಹೇಳ್ತಾರೆ ಆ ವಚನಗಳು ಅಲಿಪ್ತ, ಅಕಸ್ಮಾತ್ ಆ ವಚನಗಳೇ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಎಷ್ಟೋ ಜನ ಹೇಳ್ತಾರೆ ಇಲ್ಲ, ರೇಣುಕಾದಿ ಪಂಚಾಚಾರ್ಯರ ಕಲ್ಪನೆಗಳೇ ಒಂದು ಕಲ್ಪಿತ ಅಂತ ಹೇಳ್ತಾರೆ. ಆದರೆ ಸಾಕ್ಷಾತ್ ಪರಮಾತ್ಮ ಅಂತೂ ಅವನನ್ನ ಅಕಲ್ಪಿತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಸ್ವರೂಪ ಇದೆ. ಪರಮಾತ್ಮ ನಮ್ಮೆಲ್ಲರೂ ಕೂಡ ಕಾಣ್ತಾ ಇದ್ದಾನೆ. ಯಾವ ರೂಪದಲ್ಲಿ ಕಾಣ್ತಾ ಇದ್ದಾನೆ? ಅದು ಗುರುವಿನ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಆ ಸಾಕ್ಷಾತ್ ಗುರುವಿನ ಕೃಪೆ ಆಗುತ್ತೆ ಎನ್ನುವಂತ ನಂಬಿಕೆಯಿಂದ ಇಡೀ ಸಮಾಜ ಬೆಳೀತಾ ಇದೆ, ಇಡೀ ಸಮುದಾಯ ನಡ್ಕೊಂಡು ಹೋಗ್ತಾ ಇದೆ. ಯಾರೂ ಕೂಡ ಯಾರಲ್ಲೂ ಕೂಡ ಭೇದ ಭಾವಗಳನ್ನ ಮಾಡಬಾರದು ಎನ್ನುವಂತಹ ಒಂದು ಮಾತು ನಮ್ಮದಾಗಿದೆ. ಅಕಸ್ಮಾತ್ ನಾವೇನಾದ್ರೂ ಭೇದ ಭಾವಗಳನ್ನ ಮಾಡಿದ್ರೆ ನಮ್ಮಂತಹ ಅಲ್ಪಜ್ಞಾನಿಗಳು ಯಾರೂ ಇಲ್ಲ ಅಂತ ಅನ್ಕೋಬಹುದು. ತೋಂಟದ ಸಿದ್ಧಲಿಂಗ ಯತೀಶ್ವರರು ಬರೀ ಪವಾಡಗಳನ್ನೇ ಮಾಡ್ಕೊಂಡು ಬರಲಿಲ್ಲ. ಸಾಕಷ್ಟು ಪವಾಡಗಳ ಜೊತೆಯಲ್ಲಿ ಧರ್ಮದ ಸಂಸ್ಕಾರವಂತರನ್ನಾಗಿ ಅವರಿಗೆ ಇರ್ತಕ್ಕಂತಹ ಸಂಶಯಗಳನ್ನು ನಿವಾರಣೆ ಮಾಡಿ, ಯಾರು ಇಚ್ಛೆ ಪಡ್ತಾರೋ, ಯಾರು ಧರ್ಮ ಪರಂಪರೆಯನ್ನ ಆಚರಣೆ ಮಾಡ್ಕೊಳ್ತಾರೋ ಅಂತವರಿಗೆ ಶಿವದೀಕ್ಷೆಯನ್ನು ಕೊಟ್ಟಂತಹ ಮಹಾನ್ ಯೋಗಿಗಳು ತೋಂಟದ ಸಿದ್ಧಲಿಂಗ ಯತೀಶ್ವರರು. ತೋಂಟದ ಸಿದ್ಧಲಿಂಗ ಯತೀಶ್ವರರು ತಮ್ಮ ಸಂಚಾರದ ಅವಧಿಯಲ್ಲಿ ಇಡೀ ನಾಡಿನಾದ್ಯಂತ ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ 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 ದೇಶ ಸಂಚಾರ ಮಾಡ್ತಾ ತಾವೊಬ್ಬರೇ ಪ್ರಯಾಣ ಮಾಡಲಿಲ್ಲ, ಅದ್ರ ಜೊತೆಯಲ್ಲಿ ಸಾಕಷ್ಟು ಜನ ಗುರು ಪರಂಪರೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಅವರು ಕಟ್ಟಿಕೊಂಡು ಹೋದ್ರು. 101 ವಿರಕ್ತರನ್ನು ಜೊತೆಯಲ್ಲಿ ಇಟ್ಕೊಂಡಿದ್ರು ಅಂತಾರೆ. ಸಂಖ್ಯೆ ಅಷ್ಟಿರ್ಬೋದು, ಅದ್ರ ಜೊತೆಯಲ್ಲಿ ಪರಿವರ್ತನೆ ಆದವರು ತುಂಬಾ ಜನ ಇದ್ದಾರೆ. ಅಂತಹ ಪರಿವರ್ತನೆ ಆದಂತಹ ಸಾಕಷ್ಟು ಜನ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಅವರು ಎಲ್ಲೆಲ್ಲಿ ಪಾದಸ್ಪರ್ಶ ಮಾಡಿರ್ತಾರೋ ಆ ಪಾದಸ್ಪರ್ಶ ಮಾಡಿ ಅಲ್ಲಿ ಅನುಷ್ಠಾನ ಮಾಡಿದಂತ ಜಾಗಗಳು ಪವಿತ್ರ ಕ್ಷೇತ್ರಗಳಾಗಿದ್ದಾವೆ. ಅವುಗಳೇ ಮಠಗಳಾಗಿದ್ದಾವೆ, ದೇವಸ್ಥಾನಗಳಾಗಿದ್ದಾವೆ ಮತ್ತು ಶ್ರದ್ಧಾ ಕೇಂದ್ರಗಳಾಗಿದ್ದಾವೆ. ಅಷ್ಟೇ ಅಲ್ಲ, ಅವರು ಎಲ್ಲೆಲ್ಲಿ ಪಾದಸ್ಪರ್ಶ ಮಾಡಿ ಹೋಗಿರ್ತಾರೋ ಅಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ಅಕ್ಷರ ದಾಸೋಹದ ಪರಿಕಲ್ಪನೆಗಳನ್ನ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಅವು ಸಾಕ್ಷಾತ್ಕಾರಗೊಂಡು ಇವತ್ತಿಗೂ ಕೂಡ ಇಂದಿಗೂ ಕೂಡ ಅವು ಕಾರ್ಯರೂಪದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಅಂತಹ ಮಹಾನ್ ಶಿವಯೋಗಿಗಳು ತಮ್ಮ ಸಂಚಾರ ಮಾಡಿ ಒಮ್ಮೆ ಸಂಚಾರ ಮಾಡ್ತಾ ಉಳಿವಿ ಕ್ಷೇತ್ರಕ್ಕೆ ಬರ್ತಾರೆ. ಉಳಿವಿ ಚನ್ನಬಸವಣ್ಣನವರ ಜನ್ಮಸ್ಥಳನೂ ಹೌದು. ಅದೊಂದು ಪವಿತ್ರ ಕ್ಷೇತ್ರ ಉಳಿವಿ. ಆ ಉಳಿವಿ ಕ್ಷೇತ್ರದ ಸುತ್ತಮುತ್ತ ಅಲ್ಲಿ ವೀರಶೈವ ಸಂಪ್ರದಾಯಗಳು ಪ್ರಾಯಶಃ ಕಮ್ಮಿ ಇತ್ತು ಅಂತ ಅನ್ಸುತ್ತೆ ಅವತ್ತಿನ ಕಾಲದಲ್ಲಿ. ಆ ಒಂದು ಜಾಗದಲ್ಲಿ ಮಹಾನ್ ತಪಸ್ವಿಗಳಾದಂತಹ ತೋಂಟದ ಸಿದ್ಧಲಿಂಗ ಯತೀಶ್ವರರು ತಮ್ಮ ಅನುಷ್ಠಾನ ಮಾಡ್ತಾ ಅಲ್ಲಿ ಬಿಡಾರ ಬಿಡ್ತಾರೆ. ಬಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಜನತೆ ಇವರನ್ನ ನೋಡ್ತಾರೆ. ಯಾರೇ ಆಗ್ಲಿ, ನಾವು ಅಷ್ಟೇ, ನೀವು ಅಷ್ಟೇ, ಎಲ್ಲರೂ ಅಷ್ಟೇನೆ. ಯಾರಾದ್ರೂ ಒಬ್ಬ ಸಾಧು ಬಂದಿದ್ದಾನೆ, ಅಕಸ್ಮಾತ್ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂದ್ರೆ ನಾವು ನೋಡುವಂತ ದೃಷ್ಟಿನೇ ಬೇರೆ ಇರ್ತದೆ ಕೆಲವು ಜನಕ್ಕೆ. ಇವತ್ತು ಇದೆ, ಅವತ್ತೂ ಇದೆ. ಅವತ್ತು ಮಹಾನ್ ಸಿದ್ಧಲಿಂಗ ಯತೀಶ್ವರರು ಅವರನ್ನ ನೋಡಿದ ತಕ್ಷಣ ಎಷ್ಟೋ ಜನ ಮರಳಾಗ್ತಾರೆ, ಎಷ್ಟೋ ಜನ ಅವರನ್ನ ಟೀಕೆ ಮಾಡ್ತಾರೆ, ಅವರನ್ನ ಪ್ರಶ್ನೆ ಮಾಡ್ತಾರೆ. ಅಂತ ಸಂದರ್ಭ ಇವತ್ತು ಇದೆ, ಅವತ್ತೂ ಇದೆ. ಅಂತಹ ಉಳಿವಿಯಲ್ಲಿ ತಪಸ್ಸನ್ನ ಮಾಡ್ತಾ ಅವ್ರು ಕುಳಿತುಕೊಂಡಿರುವಾಗ ಅಲ್ಲಿಗೊಬ್ಬ ವೈಷ್ಣವ ಬ್ರಾಹ್ಮಣ ಜನಾರ್ದನ ಜೀಯ ಎನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಇವರನ್ನ ನೋಟವನ್ನ ನೋಡಿ, ಇವರು ಮಾಡುವಂತಹ ಪೂಜಾ ಕಾರ್ಯಕ್ರಮಗಳನ್ನು ನೋಡಿ ಅವನ ಮನಸ್ಸಿಗೆ ಸಂಶಯ ಬರ್ತದೆ. ಸಂಶಯ ಬಂದಾಗ
ಅವರ ಹತ್ತಿರ ಸಮೀಪಕ್ಕೆ ಹೋಗಿ ಕುಳಿತುಕೊಳ್ತಾನೆ. ಸಿದ್ಧಲಿಂಗರು ತಮ್ಮ ಅನುಷ್ಠಾನದ ಮೂಲಕ ತಾವು ಮೈಮರೆತು ಅನುಷ್ಠಾನ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿ ಬಂದಂತಹ ಸಂದರ್ಭವನ್ನು ನೋಡಿ ತಮ್ಮಲ್ಲಿ ಇರ್ತಕ್ಕಂತಹ, ನಾವು ನಿನ್ನೆನೆ ಹೇಳಿದ್ವಿ, ಸಮತೆ ಎಂಬ ಕಮಂಡಲು, ಎಲ್ಲರನ್ನು ಕೂಡ ಸಮಾನತೆಯಿಂದ ನೋಡುವಂತಹ ಕಮಂಡಲದಲ್ಲಿ ಅಲ್ಲಿ ಏನಿರುತ್ತೆ ಅಂದ್ರೆ ಅದರೊಳಗಡೆ ತೀರ್ಥ ಇರುತ್ತೆ. ಆ ವ್ಯಕ್ತಿ ಬಂದು ನೋಡಿದ ತಕ್ಷಣ ಆ ಕಮಂಡಲವನ್ನ ಅವರು ತಮ್ಮ ತಪಶಕ್ತಿಯಿಂದ ಮುಚ್ಚಿಬಿಡ್ತಾರೆ. ಮುಚ್ಚಿದಾಗ ಆ ವ್ಯಕ್ತಿ ತಕ್ಷಣ ಕೇಳ್ತಾನೆ, ಏ ಸಾಧು, ಆ ಕಮಂಡಲದಲ್ಲಿ ಏನಿದೆ ಅಂತದ್ದು, ಅದನ್ನ ಯಾಕೆ ನೀ ಮುಚ್ತಾ ಇದೀಯಾ? ಅದು ಮುಚ್ಚೋದ್ರಿಂದ ನಿನಗೇನ್ ಲಾಭ ಇದೆ? ಅದನ್ನ ನಾನು ನೋಡ್ಲೇಬೇಕು ಅಂತ ಅವನು ಕೇಳ್ತಾನೆ. ಕೇಳೋದಷ್ಟೇ ಅಲ್ಲ, ತನ್ನ ಅಹಂಕಾರದಿಂದ ಅವನು ಕೇಳ್ತಾನೆ. ಅಹಂಕಾರದಿಂದ ಕೇಳಿದಾಗ ಮಹಾನ್ ತಪಸ್ವಿಗಳಾದಂತಹ ಸಿದ್ಧಲಿಂಗರು ಏನನ್ನೂ ಕೂಡ ಮರು ಉತ್ತರವನ್ನು ಕೊಡೋದಿಲ್ಲ. ತಮ್ಮ ಮೌನವೇ ಉತ್ತರವಾಗಿ ಕುಳಿತು ಕೇಳ್ತಾ ಇರ್ತಾರೆ. ನೀನು ಮುಚ್ಚಿರುವುದು ಕಮಂಡಲದಲ್ಲಿ ಏನೋ ಇದೆ ಅಂತ ಅವನು ಸಂಶಯ ಪಟ್ಟು ಮತ್ತೊಮ್ಮೆ ಮರುಪ್ರಶ್ನೆ ಮಾಡಿದಾಗ ಅವರು ಆ ಕಮಂಡಲವನ್ನ ಹೇಳ್ತಾರೆ, ಈ ಕಮಂಡಲದಲ್ಲಿ ತೀರ್ಥವಿದೆ. ತೀರ್ಥವಿದೆ, ಸರಿ. ಓ, ತೀರ್ಥ ಅಂದ್ರೆ ಅದ್ ನೀರು. ನೀರನ್ನ ಇಟ್ಟುಕೊಂಡು ನೀನ್ ಇಷ್ಟೆಲ್ಲ ನೀನು ಮುಚ್ಚಿಡ್ತೀಯಲ್ಲ ಸಾಧು, ಇದು ತಪ್ಪಲ್ಲವೇ ಅಂತ ಅವನು ಮರುಪ್ರಶ್ನೆ ಮಾಡ್ತಾನೆ. ಅದು ಯಾವ ರೀತಿಯಾಗಿ? ಅಹಂಕಾರದಿಂದ. ಈ ಅಹಂಕಾರ ಅನ್ನೋದು ಯಾವ ಮನುಷ್ಯನಿಗೆ ಹೇಗ್ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಅಹಂಕಾರ ಅಂದ್ರೆ ಒಂದು ಚಿಕ್ಕ ಉದಾಹರಣೆ ಮೂಲಕ ನಾನು ಹೇಳ್ತೇನೆ. ಈ ಅಹಂಕಾರ, ಯಾಕೆಂದ್ರೆ ಇಲ್ಲಿ ಸಿದ್ಧಲಿಂಗ ಶಿವಯೋಗಿಗಳ ತಪಸ್ಸಿನ ಫಲವನ್ನ ನಾವು ಹೇಳ್ತಾ ಇದ್ದೇವೆ. ಅಹಂಕಾರ ಬರಬೇಕು, ಯಾವ ರೀತಿಯಾಗಿ ಹೆಂಗ್ ಬರ್ಬೇಕು ಆಗ ಬರಬೇಕು. ಎಲ್ಲರಿಗೂ ಅಹಂಕಾರ ಹೇಗಿದೆ ಅಂದ್ರೆ, ನಾನು ನನ್ನಿಂದ ನಾನೇ ಮಾಡಿದ್ದೇನೆ ಎನ್ನುವಂತಹ ಕಲ್ಪನೆಗಳು ಬಹಳ ಇದೆ. ಆದ್ರೆ ನಾನು ನನ್ನದು ಎನ್ನುವಂತಹ ಅಹಂ ಭಾವನೆ ಇರಬಾರ್ದು. ನಮ್ಮೆಲ್ಲರ ಮುಂದೆ ಇರ್ತಕ್ಕಂತಹ ಆಗಿ ಹೋದಂತಹ ಬಸವಣ್ಣನವರ ಒಂದು ಮಾತಿದೆ, ಎಲ್ಲರೂ ಕೂಡ ಹೇಳ್ತೇವೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವಣ್ಣನವರ ಮಾತು ಎಲ್ಲಾ ಕಡೆನೂ ಹೇಳ್ತಾರೆ. ಸಭೆ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ವಚನಗಳನ್ನು ಹೇಳೋದ್ರಲ್ಲಿ ಸಂಶಯನೇ ಇಲ್ಲ. ಬಾಯಿ ತುಂಬ ವಚನಗಳನ್ನು ಹೇಳ್ತಾರೆ. ಆಚರಣೆಯಲ್ಲಿ ಎಷ್ಟು ಜನ ಇದ್ದಾರೆ, ಅನುಕರಣೆಯಲ್ಲಿ ಎಷ್ಟು ಜನ ಇದ್ದಾರೆ. ಆದರೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂತಹ ಬಸವಣ್ಣನವರ ಮಾತು ಸತ್ಯಶಃ ಅದು ಸಾರ್ಥಕವಾಗ್ತಾ ಇದೆ, ಸಾರ್ಥಕವಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ದಿವಸದ ಐಕ್ಯತಾ ಮಂಡಳಿ ಒಂದು ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಯಾರು ಕೂಡ ನಾನ್ ದೊಡ್ಡವನು, ನನ್ನಿಂದ ಆಗ್ತಾ ಇದೆ, ನಾನ್ ಮಾಡ್ತಾ ಇದ್ದೇನೆ, ನಂದೇ ಕಾರ್ಯಕ್ರಮ, ನಾನ್ ಏನೋ ಸಾಧನೆ ಮಾಡ್ತಾ ಇದ್ದೇನೆ ಅಂತ ಭಾವನೆಗಳು ಯಾರ ಮನಸ್ಸುಗಳಲ್ಲೂ ಕೂಡ ಇಲ್ಲ. ಅವತ್ತು ಅನುಭವದ ಮಂಟಪದಲ್ಲಿ ಬಸವಣ್ಣನವರನ್ನು ನೋಡಿದ್ವಿ. ಆದ್ರೆ ಇವತ್ತು ಈ ಆನ್ಲೈನ್ ಅನುಭವ ಮಂಟಪದಲ್ಲಿ ಎಲ್ಲ ಸದಸ್ಯರ ಭಾವನೆಗಳು ಹೇಗಿದೆ ಅಂದ್ರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಭಾವನೆಗಳಿಂದ ಒಂದಾಗ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಒಂದು ಎನ್ನುವಂತಹ ಭಾವನೆಯನ್ನ ಇಟ್ಟುಕೊಂಡಂತಹ ಒಂದು ಐಕ್ಯತಾ ಮಂಡಳಿ ಇವತ್ತು ತೋಂಟದ ಸಿದ್ಧಲಿಂಗ ಯತೀಶ್ವರರು ಅವರು ಏನನ್ನ ಹಾಕೊಟ್ಟಿದ್ರೆ ಅಂದ್ರೆ, ಎಲ್ಲರನ್ನು ಕೂಡ ಸರ್ವ ಸಮಾನತೆಯಿಂದ ನಡೆದಿಸಿಕೊಂಡು ಬಂದಂತಹ ವ್ಯಕ್ತಿತ್ವ ತೋಂಟದ ಸಿದ್ಧಲಿಂಗ ಯತೀಶ್ವರರು. ಅಂತಹ ಮಹಾನ್ ಸಿದ್ಧಲಿಂಗ ಯತೀಶ್ವರರಿಗೆ ಆ ಜನಾರ್ದನ ಜೀಯ ಎನ್ನುವಂತಹ ವೈಷ್ಣವ ಬ್ರಾಹ್ಮಣ ಕೇಳ್ತಾ ಇದ್ದಾನೆ, ಏ ಸಾಧು, ಏ ಸಂತ, ನೀನು ಏನು ಮುಚ್ಚಿಡ್ತಾ ಇದೀಯ ಕಮಂಡಲದಲ್ಲಿ ಇರ್ತಕ್ಕಂಥ ನೀರು? ಆ ನೀರು ಯಾವುದು ಅಂದ್ರೆ ನನ್ನ ಆರಾಧ್ಯ ದೈವ ಮಹಾವಿಷ್ಣುವಿನ ಪಾದದಲ್ಲಿ ಬಂದಂಥದ್ದು. ಆ ಮಹಾವಿಷ್ಣುವಿನ ಪಾದದಲ್ಲಿ ಬಂದಂತಹ ನೀರನ್ನ ನೀನ್ ಮುಚ್ಚಿಡ್ತಾ ಇದೀಯಾ, ಇದು ತಪ್ಪು ಅಂತ ಅವನು ಹೇಳ್ತಾನೆ. ಆಗ ಸಿದ್ಧಲಿಂಗರು ಹೇಳ್ತಾರೆ, ಏ ಅಜ್ಞಾನಿಯೇ, ನೀನು ಸರಿಯಾಗಿ ತಿಳಿದುಕೊಂಡಿಲ್ಲ, ನೀನು ಸರಿಯಾಗಿ ತಿಳಿದುಕೋ. ಏಕೆಂದ್ರೆ ಅದು ಮಹಾವಿಷ್ಣುವಿನ ಪಾದದಿಂದ ಬಂದದ್ದಲ್ಲ, ಆ ತೀರ್ಥ ಸಾಕ್ಷಾತ್ ಪರಮಾತ್ಮನ ಜಟೆಯಿಂದ ಬಂದಂತು, ಸಾಕ್ಷಾತ್ ಪರಮಾತ್ಮನಿಂದ ಕೃಪೆ ಆದದ್ದು. ಅದನ್ನು ನೀನು ಅಜ್ಞಾನಿಯಾಗಿ ನೀನು ತಿಳಿದುಕೊಳ್ಳದೆ ನಿಂದಿಸಬೇಡ, ಹಾಗೂ ಶಿವನನ್ನ ನಿಂದಿಸಬಾರ್ದು ಅಂತ ಅವನು ಹೇಳ್ತಾನೆ. ಆದರೆ ಅವನು ಕೇಳೋದಿಲ್ಲ. ಯಾಕೆಂದ್ರೆ ಅವನು ಇಡೀ ಆ ಸಮಾಜಕ್ಕೆ, ಆ ಸಮುದಾಯಕ್ಕೆ ತನ್ನ ವ್ಯಕ್ತಿತ್ವ ತೋರಿಸಿಕೊಂಡಂತ ಅಹಂಕಾರಿಯಾಗಿರ್ತಾನೆ. ಆಗ ಸಿದ್ಧಲಿಂಗರು ಹೇಳ್ತಾರೆ, ಇಲ್ಲ, ಆ ಸಾಕ್ಷಾತ್
ಪರಮಾತ್ಮನ ಜಟೆಯಿಂದ ಬಂದಂತಹ ಗಂಗೆ ಅವಳು. ಆ ಗಂಗೆಯನ್ನ ನೀನು ವಿಷ್ಣುವಿನ ಪಾದದಲ್ಲಿ ಬಂದದ್ದು ಅಂತ ನೀನು ಹೇಳಬಾರದು, ಅದು ತಪ್ಪು ಎನ್ನುವಂತಹ ಅರಿವನ್ನ ಅಲ್ಲಿ ಮಾಡಿಸ್ಕೊಡ್ತಾರೆ. ಅದೇ ಜಾಗದಲ್ಲಿ ತೋಂಟದ ಯತಿವರ್ಯರು ಮತ್ತೆ ಹೇಳ್ತಾರೆ, ಅಷ್ಟಕ್ಕೆ ಅವರು ಮುಗಿಸೋದಿಲ್ಲ. ಅಲ್ಲಿಯೇ ತಮ್ಮ ವಾಸ್ತವ್ಯವನ್ನು ಹೂಡಿ ಅಲ್ಲಿನ ಜನಸಮುದಾಯಕ್ಕೆ ಇಡೀ ಸಂಪೂರ್ಣವಾಗಿ ಗಂಗೆಯ ಅವತಾರ ಆಗಿದ್ದಂತಹ ಇತಿಹಾಸವನ್ನು ತಿಳಿಸ್ತಾರೆ. ಸಾಕ್ಷಾತ್ ಪಾರ್ವತಿ ದೇವಿ ಹೇಗೆ ಸಂಸಾರದಲ್ಲಿ ಎಲ್ಲರೂ ಜೀವನ ನಡೆಸ್ತಾರೆ, ಹಾಗೇನೆ ಆ ಸಾಕ್ಷಾತ್ ಪಾರ್ವತಿ ತನ್ನ ಪರಮಾತ್ಮನನ್ನ ತನ್ನ ಎರಡೂ ಕೈಗಳಿಂದ ತನ್ನ ಕಣ್ಣುಗಳನ್ನು ಮುಚ್ಚುತ್ತಾಳಂತೆ. ಈ ಕಣ್ಣುಗಳು ಒಂದು ಸೂರ್ಯ ನೇತ್ರ ಮತ್ತೊಂದು ಚಂದ್ರ ನೇತ್ರ. ಸಾಕ್ಷಾತ್ ಪರಮಾತ್ಮನ ಕಣ್ಣುಗಳನ್ನೇ ಮುಚ್ಚಿದಾಗ ಏನಾಗ್ತದೆ? ಅಂಧಕಾರ ಬೆಳಗುತ್ತೆ. ಈ ಅಂಧಕಾರ ಬೆಳಗಿದಾಗ ಚಂದ್ರ ತಂಪನ್ನು ನೀಡ್ತಾ ಇದ್ದಾನೆ. ಆ ತಂಪು ಅಲ್ಲಿಲ್ಲ ಅಂದ್ಮೇಲೆ ಆ ಸಾಕ್ಷಾತ್ ಪಾರ್ವತಿ ದೇವಿಗೆ ಏನಾಗ್ತದೆ ಅಂದ್ರೆ ಬೆವರು ಬರ್ತದಂತೆ. ಬೆವರು ಬಂದಾಗ ಆ ಪರಮಾತ್ಮ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ತನ್ನ ಅಗ್ನಿ ನೇತ್ರವನ್ನ ತೆರೀತಾನೆ. ಅಗ್ನಿ ನೇತ್ರದಿಂದ ಸಾಕಷ್ಟು ತೊಂದರೆಗಳಾಗ್ತದೆ. ಅದಾದ್ಮೇಲೆ ಆ ಪರಮಾತ್ಮನೇ ತನ್ನ ದಿವ್ಯ ದೃಷ್ಟಿಯಿಂದ ಆ ಪಾರ್ವತಿ ದೇವಿಗೆ ಎಲ್ಲವನ್ನು ಕೂಡ ವಿಚಾರಗಳನ್ನ ತಿಳಿಸಿ, ತದನಂತರ ತನ್ನ ನೇತ್ರಗಳಿಂದ ಆ ಒಟ್ಟು 10 ನದಿಗಳನ್ನ ಅಲ್ಲಿ ಉತ್ಪತ್ತಿ ಮಾಡಿದ್ರು ಅಂತ ಒಂದು ಪುರಾಣಗಳಲ್ಲಿ ಉಲ್ಲೇಖ ಆಗ್ತದೆ. ಆ 10 ನದಿಗಳು ಹೇಗೆ ಅಂದ್ರೆ ಅದು ಬ್ರಹ್ಮ, ವಿಷ್ಣು, ಇಂದ್ರ ಇವರೆಲ್ಲರನ್ನು ಕೂಡ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಅಲ್ಲಿ ಸಾಕ್ಷಾತ್ಕಾರಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆ ನೀರು ಗಂಗೆಗೆ ಬರ್ತಾಳೆ ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ನಾವು ಎಲ್ಲವೂ ನದಿಗಳಿಗೆ ಹೆಸರುಗಳನ್ನು ನಾವು ಹೇಳಿದ್ದೇವೆ. ಆ ಬ್ರಾಹ್ಮಣಿ ನದಿ ಇದೆ, ಅದು ಬ್ರಹ್ಮನ ಸ್ವರೂಪ ಅಂತೆ. ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಅವತ್ತಿನ ದಿವಸ ಆ ನದಿಗೆ ಹೆಸರಿಟ್ಟಿದ್ದ ಅನ್ನೋದಕ್ಕೊಂದು ಪ್ರಸಂಗ ಇದು. ವೈಷ್ಣವಿ ನದಿ ಇದೆ, ಅದು ವಿಷ್ಣುವಿನ ಹೆಸರಿಗೋಸ್ಕರ ವೈಷ್ಣವಿ ನದಿ ಅಂತ ಹೆಸರಿಟ್ರು ಅಂತ ಹೇಳ್ತಾರೆ. ಮಂದಾಕಿನಿ ನದಿ ಇದೆ, ಅದು ಇಂದ್ರನ ಒಂದು ಹೆಸರು ಶಾಶ್ವತ ಉಳಿಬೇಕೆನ್ನೋ ಉದ್ದೇಶಕ್ಕೋಸ್ಕರ ಆ ಮಂದಾಕಿನಿ ನದಿ ಅಂತ ಹೆಸರಿಟ್ಟು ಪರಮಾತ್ಮನೇ ಹೆಸರುಗಳನ್ನ ಸೂಚನೆ ಮಾಡಿದ್ದ. ಪರಮಾತ್ಮನ ಆ ಸ್ವರೂಪವೇ ಆ ನದಿಗಳು ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗ್ತದೆ. ಹೀಗೇನೆ ಇನ್ನು ಉಳಿದ ಅವು 3 ನದಿಗಳಾದ್ರೆ ಇನ್ನ 7 ನದಿಗಳು ಸಪ್ತ ಪವಿತ್ರವಾದ ನದಿಗಳಾದವು. ನಾವೆಲ್ಲರೂ ಕೂಡ ನೋಡ್ತೇವೆ, ಸಪ್ತ ಸಾಗರಗಳೇ ಇರೋದು, ಸಪ್ತ ಸಮುದ್ರಗಳೇ ಇರೋದು, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಇರೋದಂತ ನಾವು ಕಾಣೋದೇ ಇಲ್ಲ. ಹಾಗಾಗಿ ಸಪ್ತಗಳು ಅಂದ್ರೆ 7 ನದಿಗಳು ಕೂಡ ಅಲ್ಲೂ ಕೂಡ ಪವಿತ್ರ ಆದವು ಅಂತ ಮಾತುಗಳು ಬರ್ತವೆ. ಅಂತ ಆ ಜನಾರ್ದನ ಜೀಯ ಎನ್ನುವಂತಹ ವೈಷ್ಣವ ಬ್ರಾಹ್ಮಣನಿಗೆ ಅವರು ಜ್ಞಾನೋದಯವನ್ನು ಮಾಡಿ ಇಡೀ ವೀರಶೈವ ಪರಂಪರೆಯ ಬಗ್ಗೆ ಆ ಗಂಗೆ ಹರಿದು ಬಂದಂತಹ ವಿಚಾರಗಳನ್ನ ಅವರು ತಿಳಿಸಿ ಅವನನ್ನ ಪುನೀತನನ್ನಾಗಿ ಮಾಡಿ ಅವನಿಗೆ ಇರ್ತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡಿದಾಗ ಅವನು ಶರಣಾಗಿ ಸಿದ್ಧಲಿಂಗ ಯತೀಶ್ವರರಿಗೆ ತನ್ನ ಶಿರಸ್ಸನ್ನು ಬಾಗಿ, ನನ್ನಿಂದ ಅಘೋರವಾದ ತಪ್ಪಾಗಿದೆ, ತಮಗೆ ನಿಂದಿಸಿದ್ದೇನೆ, ನಿಮ್ಮ ಪರಂಪರೆಗೆ ನಿಂದಿಸಿದ್ದೇನೆ, ಹಾಗಾಗಿ ನನ್ನನ್ನು ಕ್ಷಮಾ ಮಾಡ್ಬೇಕು ಅಂತ ಅಲ್ಲಿ ಅವನು ಬೇಡ್ಕೊಳ್ತಾನೆ ಎನ್ನುವಂತಹ ಸನ್ನಿವೇಶ ಆ ಉಳಿವೆಯಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ಆ ಒಂದು ಸನ್ನಿವೇಶ ನಡೆದಂತಹ ಆ ಒಂದು ಕುಟುಂಬ ವರ್ಗ ಈಗಲೂ ಕೂಡ ಇದೆ ಅಂತ ಒಂದು ಪರಂಪರೆ ಇದೆ. ಇತಿಹಾಸಕಾರರು ತಿಳಿಸ್ತಾರೆ, ಎಲ್ಲೆಲ್ಲಿ ಪವಾಡಗಳನ್ನು ಮಾಡಿದಾರೋ ಆ ಪವಾಡಗಳೆಲ್ಲವೂ ಕೂಡ ಸತ್ಯ ನಿದರ್ಶನಗಳಾಗಿದ್ದಾವೆ ಎನ್ನುವಂತ ಮಾತು ಸ್ಪಷ್ಟವಾಗ್ತದೆ. ಹೀಗೇನೆ ಅಷ್ಟೇ ಅಲ್ಲದೆ ಹೇಗೆ ಅಹಂಕಾರ ಬರುತ್ತೆ ಅಂತ ನಾ ಹೇಳಿದ್ನಲ್ಲ, ಅಹಂಕಾರ ಬರೀ ಐಶ್ವರ್ಯ, ಸಂಪತ್ತು, ವಿದ್ಯೆ, ಅಧಿಕಾರ ಪಡೆದಂತವರಿಗೆ ಅಹಂಕಾರ ಬರೋದು ಬಹಳಷ್ಟು ಸಹಜ. ಅತಿ ಹೆಚ್ಚು ವಿದ್ಯಾವಂತರಾಗಿದ್ರೆ ಅವ್ರಿಗೂ ಅಹಂಕಾರ ಇರ್ತದೆ, ಅತಿ ಹೆಚ್ಚು ಶ್ರೀಮಂತನಾಗಿದ್ರೆ ಅವನಿಗೂ ಅಹಂಕಾರ ಇರ್ತದೆ, ದೊಡ್ಡ ದೊಡ್ಡ ಅಧಿಕಾರಿಯಾಗಿ ಇದ್ರಾಗ್ಲೂ ಕೂಡ ಅವ್ರಿಗೆ ಕೆಲವು ಜನಕ್ಕೆ ಅಹಂಕಾರ ಇರುತ್ತೆ ಅಂತ ಹೇಳ್ತಾರೆ. ಅದು ಸಹಜ, ಇದು ಲೌಕಿಕ ಜೀವನದಲ್ಲಿ ಸಹಜವಾಗಿರ್ತದೆ. ಅವರು ತಮ್ಮನ್ನ ತಾವು ತಿದ್ದುಕೊಂಡು ಅವರು ಪರಿವರ್ತನೆ ಆಗ್ತಾರೆ. ಅಲೌಕಿಕ ಜೀವನದಲ್ಲೂ ಕೂಡ ಅಂದ್ರೆ ಸಾಧು ಸಂತರಲ್ಲಿಯೂ ಕೂಡ ಅಹಂಕಾರ ಬರ್ತದೆ ಅಂತ ಒಂದು ಸನ್ನಿವೇಶ. ಯಾರಿಗ್ ಬಂದರೂ ಕೂಡ ಬರ್ಬೋದು ಅಹಂಕಾರ, ಆದರೆ ಸಾಧು ಸಂತರಿಗೆ ಅಹಂಕಾರ ಬರಬಾರದು. ನಾನೇ ದೊಡ್ಡವನು, ನನ್ನಿಂದನೇ ಆಗ್ಬೇಕು, ನಾನು ಹೇಳಿದಂತೆನೇ ಆಗ್ಬೇಕು, ನಾನೇ ಇವನು ಅನ್ನುವಂಥದ್ದು ಬರಬಾರ್ದಂತೆ. ಬಂದಾಗ ಸಮಾಜ ಸ್ವಾಸ್ಥ್ಯವನ್ನು ಕೆಟ್ಟೋಗುತ್ತೆ, ಸಮಾಜದ ಸ್ವಾಸ್ಥ್ಯ ಕೆಟ್ಟೋಗ್ತದೆ.
ಸಮಾಜದ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು ಅಂದ್ರೆ ಸಮಾನತೆ ಎನ್ನುವಂತಹ ಕಮಂಡಲ, ಸದ್ಭಾವ ಎನ್ನುವಂತಹ ದಂಡ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂತಹ ಇದು ಬರಬೇಕು. ಬಂದಾಗ ಎಲ್ಲ ಐಕ್ಯತೆ ಬರುತ್ತದೆ ಎನ್ನುವಂತ ಮಾತು. ಏಕೆಂದ್ರೆ ಒಬ್ಬ ಸಂತ ಇಡೀ ತನ್ನ ಜೀವನವನ್ನ ತಪಸ್ಸಿನ ಮೂಲಕ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ 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 ಅವನು ಏನನ್ನ ವರವನ್ನು ಕೇಳ್ಕೊಂತಾನೆ ಅಂದ್ರೆ, ಒಬ್ಬ ಸಂತ ನಾ ಏನನ್ನ ಇಚ್ಛೆ ಮಾಡ್ತೇನೆ, ನಾ ಏನನ್ನ ಬೇಕೇ ಬೇಕು ಅಂತ ನಾನು ಅನ್ಕೊಂತೇನೆ, ಅದು ಅಲ್ಲಿ ಸಿದ್ಧಿಸಬೇಕು. ಹೀಗೇನೆ ತಾನು ಅನುಷ್ಠಾನ ಮಾಡಿ ಸಾಕ್ಷಾತ್ ಪರಮಾತ್ಮನಿಂದ ಪಡ್ಕೊಂಡ. ಕಾಡಿನಲ್ಲಿ ಕುಳಿತು ಇಡೀ ಮಳೆ ಗಾಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಅನುಷ್ಠಾನ ಪಡೆದು ಪರಮಾತ್ಮನಿಂದ ಸಿದ್ಧಿಯನ್ನು ಪಡೆದು ಒಂದು ಮರದ ಕೆಳಗಡೆ ಕುಳಿತುಕೊಂಡಿದ್ದಾನೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಆಮೇಲೆ ಮರದ ಮೇಲೆ ಪಕ್ಷಿಗಳಿರ್ತವೆ, ಅಲ್ಲೊಂದು ಕಾಗೆ ಏನ್ ಮಾಡುತ್ತೆ ಅಂದ್ರೆ ತನ್ನ ಮಲವನ್ನ ವಿಸರ್ಜನೆ ಮಾಡಿಬಿಡುತ್ತೆ. ಯಾರು? ಆ ಸಂತನ ಮೇಲೆ, ಎಲ್ಲವನ್ನು ಪಡ್ಕೊಂಡಂತಹ ಸಂತನ ಮೇಲೆ ಮಲವನ್ನು ಮಾಡ್ತದೆ. ಆ ಮಲವನ್ನು ಮಾಡಿದ ತಕ್ಷಣ ಆ ಸಂತನಿಗೆ ಆವೇಶ ಬರ್ತದೆ, ಕ್ರೋಧ ಬರ್ತದೆ, ಅಹಂಕಾರ ಬರ್ತದೆ. ನಾ ಇಷ್ಟೆಲ್ಲ ತಪಸ್ ಮಾಡಿದೀನಿ, ಒಂದು ಪಕ್ಷಿ, ಒಂದು ಕಾಗೆ ನನ್ನ ಮೇಲೆ ಇದು ಮಲವನ್ನು ವಿಸರ್ಜನೆ ಮಾಡ್ತಲ್ಲ, ಇದನ್ನೇನ್ ಮಾಡ್ಬೇಕು, ನಾನು ಇದನ್ನ ಸುಟ್ಟು ಬಿಡ್ಬೇಕಂತ ಅವನು ಅನ್ಕೊಂಡ್ಬಿಡ್ತಾನೆ. ಆಗ ಆ ಒಂದು ಕಾಗೆ ಏನ್ ಮಾಡ್ತದೆ ಅಂದ್ರೆ, ಆ ಸಂತನನ್ನು ನೋಡ್ತಾ ಇದೆ. ಆ ಸಂತ ತನ್ನ ದಿವ್ಯ ದೃಷ್ಟಿಯಿಂದ ನೇರವಾಗಿ ಕಣ್ಣನ್ನು ತೆಗೆದು ಆ ಕಾಗೆಯನ್ನು ಸುಟ್ಟಾಕ್ಬಿಡ್ತಾನೆ. ಕಾಗೆ ಸುಟ್ಟೋಯ್ತು. ಸಂತನಿಗೆ ಖುಷಿ ಆಯ್ತು. ಯಾಕೆಂದ್ರೆ ನನ್ನ ತಪಸ್ಸು ನಿಜವಾಗ್ಲೂ ಕೂಡ ಸಿದ್ಧಿಸಿಬಿಟ್ಟಿದೆ, ಸಾಕ್ಷಾತ್ ಪರಮಾತ್ಮ ನನಗೆ ಫಲವನ್ನು ಕೊಟ್ಟಿದ್ದಾನೆ, ಹಾಗಾಗಿ ಆ ಫಲ ನಿಜವಾಗ್ಲೂ ಕೂಡ ನಮಗೆ ಸಾರ್ಥಕವಾಗ್ತಾ ಇದೆ ಅಂತ ಅವನ ಅಹಂಕಾರದಿಂದ ಅಲ್ಲಿಂದ ತನ್ನ ಸ್ಥಾನವನ್ನ ಬದಲಾವಣೆ ಮಾಡಿ ಮುಂದುವರೆದು ಊರೊಳಗೆ ಬರ್ತಾನೆ. ಇಡೀ ಗ್ರಾಮಗಳಲ್ಲಿ ಬರ್ತಾನೆ. ಅಲ್ಲಿ ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ. ಭವತಿ ಭಿಕ್ಷಾ ಅಂದೇಹಿ. ಒಂದು ಮನೇಲಿ ಕೇಳ್ದ, ಬರ್ಲಿಲ್ಲ ಯಾರುವೆ. ಮತ್ತೊಮ್ಮೆ ಭವತಿ ಭಿಕ್ಷಾ ಅಂದೇಹಿ ಅಂತ ಕೇಳ್ದ, ಆ ಮನೆಯಲ್ಲೂ ಬರ್ಲಿಲ್ಲ. ಮತ್ತೆ ವಾಪಸ್ ಯಾವ ಮನೆಗೆ ಬಂದಿದ್ದನೋ ಅದೇ ಮನೆಗೆ ಬಂದ್ಬಿಟ್ಟು ಭವತಿ ಭಿಕ್ಷಾ ಅಂದೇಹಿ ಅಂತ ಜೋರಾಗಿ ಕೂಗ್ತಾನೆ. ಆಗ ಅಲ್ಲಿಂದ ಒಬ್ಬ ಹೆಣ್ಣು ಮಗಳು ಬರ್ತಾಳೆ. ಬಂದು ಆ ಯತಿವರ್ಯರನ್ನು ನೋಡ್ತಾಳೆ. ಭಿಕ್ಷಾಂದೇಹಿ ಅಂತ ಕೂಗಿದ್ರಿ, ನನಗೆ ಕೇಳ್ತಾನೆ, ಬರುವಷ್ಟರೊಳಗೆ ತಾವು ಹೋಗಿದ್ರಿ ಅಂತ ಹೇಳ್ತಾಳೆ. ಆದ್ರೂ ಕೂಡ ಮಹಾನ್ ಕ್ರೋಧಿ, ಮಹಾ ಅಹಂಕಾರಿಯಾದಂತಹ ಆ ಸಂತ, ನಾನು ಒಮ್ಮೆ ಕೇಳಿದೆ, ನೀವು ಬರ್ಲಿಲ್ಲ. ಎರಡನೇ ಬಾರಿ ಅಂತ ಕೇಳಿದೆ, ಇವಾಗ ಬಂದಿದ್ದೀರಾ, ಇದು ಯಾಕೆ? ಒಬ್ಬ ಸಂತ ಒಂದು ಭಿಕ್ಷೆ ಬೇಡ್ತಾರಂದ್ರೆ ನೀವು ಇಷ್ಟೊಂದು ಇದು ಮಾಡೋದು ಒಳ್ಳೇದಲ್ಲ ಅಂತ ಅವನು ಆವೇಶಭರಿತನಾಗಿ ಮಾತನಾಡ್ತಾನೆ. ಆಗ ಆ ಸೊಸೆ ಆ ಮನೆಯ ಹೆಣ್ಣು ಮಗಳು ಹೇಳ್ತಾಳೆ, ಹೇ ಸಂತ ಸಾಧು, ನಾನು ಗುರುಲಿಂಗ ಜಂಗಮರ ಆರಾಧನೆ ಮಾಡ್ತಾ ಇದ್ದೆ, ಹಾಗಾಗಿ ತಡವಾಯಿತು. ಹಾಗಾಗಿ ಗುರುಲಿಂಗ ಜಂಗಮ ಆರಾಧನೆ ನನಗೆ ಪುಣ್ಯ ಮತ್ತು ಅದೇ ನನಗೆ ಶ್ರೇಷ್ಠವಾಗಿದೆ ಹೊರತು ನನಗೆ ಭಿಕ್ಷೆ ಮಾಡೋದೊಂದು ನೀಡ್ಬೇಕು ಅಂತ ಏನಲ್ಲ, ತಡವಾಗಿದೆ, ಕ್ಷಮಾ ಮಾಡು ಅಂತ ಕೇಳ್ತಾನೆ. ಆದ್ರೆ ಆ ಸಾಧು ತನ್ನ ಆವೇಶದಿಂದ, ತನ್ನ ದಿವ್ಯ ದೃಷ್ಟಿಯಿಂದ ಆ ಹೆಣ್ಣು ಮಗಳನ್ನು ಸುಡಬೇಕು ಅಂತ ಹೋಗ್ತಾನೆ. ಆದ್ರೆ ಅದು ಸುಡೋದಿಲ್ಲ, ಅದು ಸುಡಲ್ಲ. ಆಗ ಸುಡದೆ ಇದ್ದಾಗ ಇದು ಯಾಕೆ ಹೇಗೆ ಅಂತ ಆ ಅಹಂಕಾರಿ ಅಂತ ಆ ಸಾಧುನೆ ಆ ಹೆಣ್ಣು ಮಗಳಿಗೆ ಕೇಳ್ತಾರೆ, ಯಾಕಿದು ನಾನು ಅಷ್ಟೊಂದು ತಪಸ್ಸು ಮಾಡಿ ಅಷ್ಟೊಂದು ಶಕ್ತಿಯನ್ನು ಪಡ್ಕೊಂಡು ಬಂದಿದ್ದೇನೆ, ಆದ್ರೆ ನೀನು ಅಲ್ಲಿ ಪಕ್ಷಿಯನ್ನು ಸುಟ್ಟು ಬಂದಿದ್ದಾನೆ, ಮರ ಗಿಡಗಳನ್ನ ಸುಟ್ಟು ಬಂದಿದ್ದಾನೆ, ಪ್ರಾಣಿಗಳನ್ನ ಸುಟ್ಟಿದ್ದೇನೆ, ಆದರೆ ನೀನ್ ಮಾತ್ರ ನನ್ನ ದಿವ್ಯ ದೃಷ್ಟಿಯಿಂದ ಸುಡ್ಲಿಲ್ವಲ್ಲ, ಯಾಕೆ ಅಂತ ಅವ್ನು ಕೇಳಿದಾಗ ಆಗ ಆ ಹೆಣ್ಣು ಮಗಳು ಹೇಳ್ತಾಳೆ, ಗುರುಲಿಂಗ ಜಂಗಮರ ಆರಾಧನೆ ಮಾಡಿದೆ ಸಂತ, ಇದು ಸಿದ್ಧಲಿಂಗರ ಪ್ರಭಾವದಿಂದ ಪ್ರತಿನಿತ್ಯದಲ್ಲಿ ನಾನು ಲಿಂಗ ಪೂಜೆ ಮಾಡ್ತೇನೆ, ತ್ರಿಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ತ್ರಿಕಾಲದಲ್ಲಿ ಪೂಜೆ ಮಾಡಿ ಲಿಂಗ ಜಂಗಮರ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ಹಾಗಾಗಿ ನಿನ್ನ ದಿವ್ಯ ದೃಷ್ಟಿ, ನಿನ್ನ ಶಕ್ತಿ ನನ್ನ ಮೇಲೆ ಏನೋ ಪ್ರಭಾವ ಬೀರಲಿಲ್ಲ ಅಂತ ಹೇಳ್ತಾನೆ. ಆಗ ಆ ಸಂತ ಅನ್ಕೊಂತಾನೆ, ಗುರುಲಿಂಗ ಜಂಗಮರ ಆರಾಧನೆ, ಗುರುಲಿಂಗ ಜಂಗಮರ ಪೂಜೆಯಿಂದ ಇಂತಹ ಶಕ್ತಿ ಇದೆ ಅಂದ್ಮೇಲೆ ನನ್ನ ಅಹಂಕಾರವನ್ನ ಇಲ್ಲೇ ನಾನು ತ್ಯಾಗ ಮಾಡ್ತೇನೆ ಅಂತ ಒಬ್ಬ ಸಾಧು ಆ ಅಹಂಕಾರವನ್ನ ತ್ಯಾಗ ಮಾಡಿ ಆ ಒಂದು ಹೆಣ್ಣು ಮಗಳಿಂದ ಇಡೀ ಪಾಠವನ್ನ ಕಲಿತಾ ಅಂತ ಒಂದು ಪ್ರಸಂಗ ಬರ್ತದೆ. ಇದು ಯಾಕೆಂದ್ರೆ ಯಾರಿಂದ ಯಾವಾಗ ಎಲ್ಲಿ ಪಾಠವನ್ನ ಕಲಿತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಒಬ್ಬ ಸಂತನಿಗೂ ಕೂಡ ತಾಯಿಯಾದಂತಹ ಹೆಣ್ಣು ಮಗಳು ಪಾಠವನ್ನ ಕಲಿಸ್ತಾಳೆ.
ಇದೊಂದು ಪ್ರಸಂಗ. ಹಾಗಾಗಿ ಇಂತಹ ಪ್ರಸಂಗಗಳು ಸಾಕಷ್ಟು ನಡ್ಕೊಂಡು ಬರ್ತವೆ. ತೋಂಟದ ಸಿದ್ಧಲಿಂಗ ಯತೀಶ್ವರರು ಅವರ ತಪಸ್ಸು, ಅವರ ಪ್ರಭಾವ ಯಾವ ರೀತಿಯಾಗಿ ಹೇಗೆ ಬಂದಿದೆ ಅಂತ ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಒಂದು ಕಡೆ ಬರ್ತದೆ, ಬುದ್ಧ ಬಳಸಿದ ಭಿಕ್ಷಾ ಪಾತ್ರೆ ಎಲ್ಲಿ ಹೋಯ್ತು? ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದಾನೆ. ಸ್ಥಾಪನೆ ಮಾಡಿ ಎಲ್ಲಾ ಕಡೆನೂ ತಮ್ಮ ಧರ್ಮವನ್ನ ಪೌರಾತ್ಯ ದೇಶಗಳಲ್ಲಿ ಪ್ರಾಪ್ತಿ ಮಾಡಿರತಕ್ಕಂಥ ಪ್ರಸಂಗಗಳಿದೆ. ಅಂತಹ ಪ್ರಸಂಗಗಳು ನಾವು ನೋಡಿದ್ದೇವೆ. ಅವನ ತನ್ನ ಇಡೀ ಜೀವಮಾನ ಪೂರ್ತಿ ಒಂದೇ ಒಂದು ಭಿಕ್ಷಾ ಪಾತ್ರೆಯಲ್ಲಿ ಭಿಕ್ಷೆ ಮಾಡಿದ. ಒಂದೇ ಒಂದು ಪಾತ್ರೆ, ಅದು ಬದಲಾವಣೆ ಆಗ್ಲೇ ಇಲ್ಲ. ಏಕನಿಷ್ಠೆ ಅವನ ಹತ್ರ, ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆಯ್ತು. ನಮ್ಮೆಲ್ಲರ ಮುಂದೆ ಹೋದಂತಹ ಮಹಾತ್ಮ ಗಾಂಧೀಜಿಯ ಕನ್ನಡ ಕೈಲಿ ಹೋಯ್ತು. ಭಿಕ್ಷಾ ಪಾತ್ರೆ ಅಕಸ್ಮಾತ್ ಎಲ್ಲಾದ್ರೂ ಯಾವ್ದಾದ್ರೂ ಒಂದು ದೇಶದಲ್ಲಿ ಇದು ಬುದ್ಧ ಮಾಡಿದಂತಹ ಭಿಕ್ಷಾ ಪಾತ್ರೆ, ಇದು ಮೆಮೊರಿ ಆಗಿ ಇರ್ಬೇಕಂತ ಎಲ್ಲಾದ್ರೂ ಅದನ್ನ ಶೇಖರಣೆ ಮಾಡಿ ಇಟ್ಟಿರಬಹುದು. ನಾವು ಕಂಡಿದ್ದೇವೆ. ಮಹಾತ್ಮ ಗಾಂಧೀಜಿ ಬಳಸಿದಂತಹ ಪದಾರ್ಥಗಳು, ಅವರು ಉಪಯೋಗಿಸಿದಂತಹ ವಸ್ತುಗಳನ್ನು ಕೂಡ ನಾವು ನೋಡ್ತೇವೆ. ಅದು ಕೂಡ ಒಂದು ಮ್ಯೂಸಿಯಂನಲ್ಲಿ ಇದೆ, ಎಲ್ಲರೂ ನೋಡ್ತೇವೆ. ಬುದ್ಧಂದು ಇದೆ, ಗಾಂಧೀಜಿ ಅವ್ರದ್ದಿದೆ. ಅದು ಬೇಡ, ಮಲೆನಾಡಿನ ಮಹಾನ್ ತಪಸ್ವಿ, ಮಹಾನ್ ಜ್ಞಾನಿ, ಸರ್ವಜ್ಞ ಬಳಸಿದ ಗಂಡು ಗಂಬಳಿ, ಅವನು ಏಕನಿಷ್ಠೆ. ಒಂದೇ ಕಂಬಳಿಯನ್ನು ಉಪಯೋಗಿಸಿದ್ದು. ಯಾರ್ಯಾರು ಎಲ್ಲೆಲ್ಲಿ ಏನೇನು ವಸ್ತುಗಳು ಕೊಡ್ತಾರೆ ಎಲ್ಲಾ ಕಡೆ ಅವರನ್ನು ಉಪಯೋಗಿಸ್ತಿಲ್ಲ. ಅಂತ ಕಂಬಳಿನೂ ಕೂಡ ಎಲ್ಲಿದೆ? ಅದು ಕೂಡ ಒಂದು ಮ್ಯೂಸಿಯಂ ಎಲ್ಲಿದೆ. ಅದನ್ನು ಕೂಡ ನಾವು ನೋಡ್ಬೋದು. ಅದು ಕೂಡ ವಸ್ತುಗಳು ಸಿಗ್ತವೆ. ಆದರೆ ಸಾಧು ಸಂತರು ಮಾಡಿದಂತಹ ತಪಸ್ಸಿನ, ಮಹಾನ್ ತೋಂಟದ ಸಿದ್ಧಲಿಂಗಯತೀಶ್ವರರು ನೀಡಿದಂತಹ ತಪಸ್ಸಿನ ಫಲವನ್ನ ಎಲ್ಲೂ ಕೂಡ ಒಂದು ಕಡೆ ಶೇಖರಣೆ ಮಾಡಿಟ್ಕೊಳೋದಕ್ಕೆ ಜಾಗ ಇಲ್ಲ. ಇದು ಸರ್ವಾಂತರ್ಯಾಮಿಯಾಗಿ ಸರ್ವ ಜಾಗಗಳಲ್ಲೂ ಕೂಡ ಇರ್ತಕ್ಕಂಥದ್ದನ್ನ ನಾವು ಸಾಕ್ಷೀಭೂತವಾಗಿ ನೋಡ್ತಾ ಇದ್ದೇವೆ. ಎಲ್ಲೆಲ್ಲಿ ಸಂಚಾರ ಮಾಡ್ತಾರೋ, ಎಲ್ಲೆಲ್ಲಿ ಅವರು ಅನುಷ್ಠಾನವನ್ನು ಮಾಡ್ತಾರೋ, ಅಲ್ಲಲ್ಲಿ ಕೊಟ್ಟಂತಹ ಒಂದು ತಪಸ್ಸಿನ ಫಲ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆನೂ ಕೂಡ ಅವರು ಸಂಚಾರ ಮಾಡಿ ತಪಸ್ಸನ್ನು ನುಡಿದಂತಹ ಒಂದು ಫಲ ಒಂದು ಮ್ಯೂಸಿಯಂ ಅಲ್ಲಿ ಇಡೋದಕ್ಕೆ ಸಾಕಾಗೋದಿಲ್ಲ. ಇಡೀ ಎಲ್ಲಾ ಕಡೆ ಇದೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ಅದಕ್ಕೆ ಸಾಕ್ಷೀಭೂತವಾಗಿದೆ ಅನ್ನೋದಕ್ಕೆ ಒಂದು ನಿರ್ದಿಷ್ಟ ಮತ್ತು ಸತ್ಯವಾದ ಮಾತು, ಅದು ಎಲ್ಲೂ ಅಲ್ಲ, ನಡೆದಂತಹ ಪ್ರಸಂಗ ಅಲ್ಲ. ನಮ್ಮ ತಾವರೆಕೆರೆ ಶ್ರೀ ಶಿಲಾಮಠದಲ್ಲಿ ನಡೆದಂತಹ ಒಂದು ಪ್ರಸಂಗ. ಅದು ನಮ್ಮ ಪರಂಪರೆಯಲ್ಲಿ ನಡೆದಂತಹ ಪ್ರಸಂಗ. ಜಗದ್ಗುರು ತೋಂಟದ ಸಿದ್ಧಲಿಂಗ ಯತೀಶ್ವರನ್ನ ಸ್ಮರಣೆ ಮಾಡದಲೇ ಇರ್ತಕ್ಕಂಥ ವ್ಯಕ್ತಿಗಳಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅಂತ ಮಹಾನ್ ಸಂತ ಅವರು. ಜಗದ್ಗುರು ತೋಂಟದ ಸಿದ್ಧಲಿಂಗ ಯತೀಶ್ವರರನ್ನ ಇದೇ ಪ್ರಾಂತ್ಯದ ಕಡೂರು ತಾಲೂಕಿನ ಗಿರಿಯಾಪುರ ಎನ್ನುವಂತ ಒಂದು ಗ್ರಾಮ. ಈ ಪ್ರಸಂಗ ಇದು 1947 ಆಸುಪಾಸಿನಲ್ಲಿ ನಡೆದಂತಹ ಒಂದು ಪ್ರಸಂಗ. ಇದು ಅದಕ್ಕಿಂತ ಪೂರ್ವದ್ದು. ಆ ಮನೆತನ ಈಗಲೂ ಇದೆ, ಅವರ ಕುಟುಂಬ ವರ್ಗದವರು ಈಗಲೂ ಇಲ್ಲೇ ಇದ್ದಾರೆ. ಗಿರಿಯಾಪುರ ಎನ್ನುವಂತಹ ಗ್ರಾಮದಲ್ಲಿ ವೇದಮೂರ್ತಿ ನಂಜಯ್ಯ ಮತ್ತು ಚಂದಮ್ಮ ಎನ್ನುವಂತಹ ದಂಪತಿಗಳು, ಅವರಿಗೆ ಮಕ್ಕಳಾಗಿರ್ತವೆ. ಆದ್ರೂ ಕೂಡ ಮತ್ತೊಂದು ಮಗು ಬೇಕು ಅಂತ ತೋಂಟದ ಸಿದ್ಧಲಿಂಗ ಯತೀಶ್ವರರಿಗೆ ಪಾದಯಾತ್ರೆ ಮಾಡಿ ಅಲ್ಲೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಅನುಷ್ಠಾನವನ್ನು ಮಾಡಿ ಅಲ್ಲಿ ಅರಕೆ ಕಟ್ಕೊಂಡು ಬರ್ತಾರೆ. ಸಿದ್ಧಲಿಂಗ, ನನಗೆ ಒಂದು ಗಂಡು ಮಗುವನ್ನು ಕೊಡು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಅವರು ಅನುಷ್ಠಾನ ಮಾಡಿ ಅವರ ದಂಪತಿಗಳಿಬ್ಬರು ಕೂಡ ಅಲ್ಲಿಗೆ, ಅದು ಯಾವ ರೀತಿಯಾಗಿ ಪಾದಯಾತ್ರೆ ಮೂಲಕ, ಅವಾಗಲೆಲ್ಲ ಚಕ್ಕಡಿ ಗಾಡಿಗಳಿದ್ವು, ಆ ಚಕ್ಕಡಿ ಗಾಡಿನೂ ಬಿಟ್ರು, ಪಾದಯಾತ್ರೆ ಮೂಲಕ ದಂಪತಿಗಳಿಬ್ಬರು ಕೂಡ ಪಾದಯಾತ್ರೆ ಮಾಡಿ ಆ ಸೋಂಟದ ಸಿದ್ಧಲಿಂಗ ಯತೀಶ್ವರನ ನಾಮಸ್ಮರಣೆ ಮಾಡಿ ಬಂದು ತಮ್ಮ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು. ತದನಂತರ ಒಂದು ಗಂಡು ಶಿಶು ಜನನವಾಯಿತು. ಗಂಡು ಶಿಶು ಜನನವಾಗುವಾಗ ಅಷ್ಟೇ ಅಲ್ಲ, ಅವ್ರು ಕೇಳುವಾಗ ಏನ್ ಕೇಳಿದ್ರು ಅಂದ್ರೆ, ಪರಮಾತ್ಮ ಸಾಕ್ಷಾತ್ ಸಿದ್ಧಲಿಂಗ, ಏನಾದ್ರೂ ನನ್ನ ಗಂಡು ಮಗ ಆದ್ರೆ ಅವನು ಯಾವ ರೀತಿಯಾಗಿರ್ಬೇಕಂದ್ರೆ, ಎಲ್ಲಾ ತಾಯಂದ್ರಿಗೂ ಆಸೆ ಇರ್ತದೆ,
ಒಬ್ಬ ಮಗ ಹುಟ್ಟಿದ ಮೇಲೆ ಅವನು ಇವತ್ತೆಲ್ಲ DC ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ ನಾವು ಇವತ್ತಿನ ತಾಯಂದಿರು ಕೇಳ್ಕೊಂತೀವಿ. ಯಾರು ಕೂಡ ಒಬ್ಬ ಸಂತ ಆಗ್ಬೇಕು, ಒಬ್ಬ ಸನ್ಯಾಸಿ ಆಗ್ಬೇಕು ಅಂತ ಯಾವ ತಾಯಂದಿರು ಕೂಡ ಕೇಳೋದಿಲ್ಲ. ಆದರೆ ಆ ಗಿರಿಯಾಪುರದ ಆ ದಂಪತಿಗಳು ಏನಂತ ಕೇಳ್ಕೊಂಡ್ರು ಅಂದ್ರೆ, ಇಡೀ ನನ್ನ ಸಮಾಜಕ್ಕೆ, ಯಾಕೆಂದ್ರೆ ಆ ಒಂದು ಸಂಸ್ಕೃತಿಯ ನಾಡು ಆ ಗಿರಿಯಾಪುರ. ಸದಾಶಿವ ಸ್ವಾಮಿಗಳು ಅಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಪವಿತ್ರ ಕ್ಷೇತ್ರ ಅದು. ಆ ಒಂದು ಕ್ಷೇತ್ರಕ್ಕೆ ಅವರು ಹಿರಿಯ ಮನೆತನದ ಜಂಗಮ ವಂಶಸ್ಥರವರು. ಅವ್ರು ಏನ್ ಕೇಳಿದ ತಾಯಿ ಅಂದ್ರೆ, ಏನಾದ್ರು ನನಗೆ ಮಗವನ್ನ ಕೊಟ್ರೆ ಎಂತ ಮಗನನ್ನ ಕೊಡಂದ್ರೆ ಸಮಾಜವನ್ನು ಬೆಳಗಿಸುವಂತಹ ಮಗನನ್ನ ಕೊಡು ಅಂತ ಕೇಳಿದ್ರು. ಸಮಾಜಕ್ಕೆ ಬೆಳಕಾಗುವಂತ ಮಗನನ್ನ ಕೊಡು, ಇಲ್ಲಾಂದ್ರೆ ನನಗೆ ಬೇಡ ಅಂತ ಕೇಳಿದ್ರು. ಮಗು ಹುಟ್ಟಿದ ತಕ್ಷಣ ಇಬ್ಬರಿಗೂ ಕೂಡ ಸಂತೋಷ ಆಯ್ತು, ಇಡೀ ಕುಟುಂಬಕ್ಕೆ ಒಂದು ಸಂತೋಷ ಆಯ್ತು. ಸಂತೋಷ ಆದ್ಮೇಲೆ ಮಗ ಹುಟ್ಟಿದ, ಅವನಿಗೆ ಸಿದ್ಧಲಿಂಗ ಅಂತನೂ ಕೂಡ ಹೆಸರಿಟ್ರು. ಅದಾದ್ಮೇಲೆ ಸ್ವಲ್ಪ ತಾಯಂದಿರಿಗೂ ಇರುತ್ತಲ್ಲ, ಸಮಾಜಕ್ಕೆ ಮಗನನ್ನ ಕೊಟ್ಟರೆ ನಾನೇನ್ ಮಾಡ್ಬೇಕು, ಇಷ್ಟು ಸುಂದರವಾದಂತ ಮಗ, ಇಷ್ಟು ವಿದ್ಯಾವಂತನಾಗುವಂತ ಮಗನನ್ನ ನಾನು ಕೊಡೋದ್ಕಿಂತ ನನ್ನ ಮನೆಯಲ್ಲೇ ಇಟ್ಕೋಬೇಕು ಅಂತಂದಾಗ ನನ್ನ ಭಾವನೆಯನ್ನ ಆ ತಾಯಿ ಹೊಂದುತ್ತಾಳೆ. ಆಗ ಆ ತಾಯಿ ಹೊಂದಿದಾಗ ಅವಾಗ ನಿಜವಾಗ್ಲೂ ಕೂಡ ಏನು ಯಾವ ರೀತಿಯಾಗಿ ಆಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಆ ಮಗುವಿಗೆ ಆ ಬಾಲಾರಿಷ್ಟ ಗ್ರಹ ಪೀಡೆಗಳು ಅಂತ ಮೊದಲೆಲ್ಲ ಇರ್ತಿದ್ವಂತೆ. ಆ ಗ್ರಹ ಪೀಡೆಗಳಿಂದ ಅವರು ತುಂಬಾ ಕಾಯಿಲೆಯಿಂದ ನಳಲುವಂತಹ ಒಂದು ಪರಿಸ್ಥಿತಿ ಬಂತು. ತದನಂತರ ತನ್ನ ಯಜಮಾನ ಹೇಳ್ತಾನೆ, ನಾವು ಸಿದ್ಧಲಿಂಗರಿಗೆ ಅರಿಕೆ ಹೊತ್ಕೊಂಡು ಬಂದಿದ್ದೀವಿ, ಒಬ್ಬ ವ್ಯಕ್ತಿಯನ್ನು ಕೊಟ್ಟರೆ ಸಮಾಜಕ್ಕೆ ಬೆಳಕಾಗುವಂತಹ ಮಗನನ್ನು ಕೊಡುವಂತ ನಾವು ಕೇಳ್ಕೊಂಡಿದ್ದೀವಿ, ಇದು ಸಮಾಜದ ಮಗ ಆಗ್ಲಿ ಎನ್ನುವಂತಹ ಮಾತುಗಳನ್ನ ಅವರಿಬ್ಬರೂ ಕೂಡ ದಂಪತಿಗಳು ನೆನಪಿಸಿಕೊಂಡು ಆ ಸಿದ್ಧಲಿಂಗರಿಗೆ ಹರಕೆಯನ್ನ ಕಟ್ಟಿಕೊಂಡು, ಸಿದ್ಧಲಿಂಗರಿಗೆ ನಾವು ನಿನ್ನ ಹೆಸರನ್ನೇ ಇಟ್ಟುಕೊಂಡಿದ್ದೇವೆ ಸಿದ್ಧಲಿಂಗ ಅಂತ, ಈ ಮಗುವಿಗೆ ಇನ್ನು ಮುಂದೆ ಒಬ್ಬ ಸಮಾಜದ ಮುಖವನ್ನಾಗಿ, ಸಮಾಜ ಮಗುವನ್ನಾಗಿ ನಾವು ಕೊಡ್ತೀವಿ ಅಂತ ಅವ್ರು ಸಂಕಲ್ಪ ಮಾಡಿ ಹರಕೆಯನ್ನ ಕಟ್ಟಿ ಇಡ್ತಾರಂತೆ. ತದನಂತರ ಆ ಮಗುವಿಗೆ ಎಲ್ಲಾ ಗ್ರಹ ಪೀಡೆಗಳು ದೋಷ ನಿವಾರಣೆ ಆಗಿ ಆ ಮಗು ಚೆನ್ನಾಗಾಯ್ತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾ ಕಂಡ ಗುರುದೇವ ಎನ್ನುವಂತಹ ಒಂದು ಗ್ರಂಥ. ಈ ಗ್ರಂಥದಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರು ಇವರು ನಮ್ಮ ತಾವರೆಕೆರೆ ಶ್ರೀ ಶಿಲಾಮಠದ ಪೂರ್ವ ಶಿವಾಚಾರ್ಯರಾಗಿದ್ರು. ಈ ಗ್ರಂಥದಲ್ಲಿ ಆ ಗ್ರಂಥಕರ್ತರು ಅದನ್ನ ಸಾರಾಂಶವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಸಿದ್ಧಲಿಂಗರು ಆ ಒಂದು ಮಠಕ್ಕೆ ನೇಮಕ ಆಗ್ಬೇಕು ಅಂತಂದ್ಮೇಲೆ ಈ ಮಠಕ್ಕೆ ಬಂದು ನೇಮಕ ಆಗ್ತಾರೆ. ಅವ್ರು ಅವಾಗ ಬರೀ ಓದುವಂತದ್ದು ಎಷ್ಟು ಬಹಳ ಕಮ್ಮಿ ವಯಸ್ಸಿನಲ್ಲಿ ಓದಿದ್ರು ಕೂಡ ಅವ್ರಿಗೆ ಎಂತಹ ಕೃಪೆ ಆಯ್ತಂದ್ರೆ, ಅಥರ್ವಣ ವೇದದಲ್ಲಿ, ಆಗಮಗಳಲ್ಲಿ, ಪುರಾಣಗಳಲ್ಲಿ ಎಲ್ಲವನ್ನು ಕೂಡ ತಿಳಿಸಿಕೊಡುವಂತಹ ಒಂದು ಕೃಪೆ ಆಯ್ತು ಅಂದ್ರೆ ಅದು ಯಾರಿಂದ ಆಯ್ತು ಅಂದ್ರೆ ಅದು ತೋಂಟದ ಸಿದ್ಧಲಿಂಗ ಯತೀಶ್ವರರಿಂದ ಆಯ್ತು ಅಂತ ಅವರ ತಂದೆ ತಾಯಿಗಳು, ಅವರ ಒಂದು ಪೂರ್ವಜರು ಇರ್ತಕ್ಕಂಥ ಮನೆತನದ ಅವರು ಕೂಡ ಅದನ್ನ ತಿಳಿಸ್ತಾ ಇದ್ದಾರೆ. ಇದು ಘಟನೆ ಬಹಳ ವರ್ಷಗಳದ್ದಲ್ಲ, ಬರೀ 70 ವರ್ಷ 80 ವರ್ಷದ ಹಿಂದಿನ ಇತಿಹಾಸ. ತೋಂಟದ ಸಿದ್ಧಲಿಂಗ ಯತೀಶ್ವರರ ಪವಾಡದಿಂದ ಹುಟ್ಟಿದಂತಹ ಒಂದು ಶಿಶು ತಾವರೆಕೆರೆ ಶ್ರೀ ಶಿಲಾಮಠಕ್ಕೆ ಅಧಿಕಾರಿಗಳಾದ್ರು ಎನ್ನುವಂತಹ ಗ್ರಂಥದಲ್ಲಿ ಉಲ್ಲೇಖ ಆಗ್ತದೆ. ಅದು ನನ್ನ ಸೌಭಾಗ್ಯ. ಯಾಕೆಂದ್ರೆ ಸಿದ್ಧಲಿಂಗರು ಇಲ್ಲಿಗೆ ಅವರ ತಪಸ್ಸಿನ ಫಲದಿಂದ ಇಲ್ಲಿಗಾದ್ರು. ನಮ್ಮ ಪ್ರಸ್ತುತ ಪರಮ ಪೂಜ್ಯ ರೇಣುಕ ಶಿವಾಚಾರ್ಯರು ಕೂಡ ಯಡಿಯೂರು ಕ್ಷೇತ್ರಕ್ಕೆ ಅಧಿಕಾರಿಗಳಾಗ್ತಾರೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಯೋಗ ಅದು ಗುರುವಿನ ಕರುಣೆ. ಜಗದ್ಗುರು ರಂಭಾಪುರಿ ಪೀಠದ ಪರಮ ಆಚಾರ್ಯರ ಪ್ರಸ್ತುತ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಒಂದು ಕೃಪೆ ಕಟಾಕ್ಷ ಅನ್ಸುತ್ತೆ. ಅದು ಯೋಗ ತಾವರೆಕೆರೆ ಶಿಲಾಮಠದ ಒಂದು ಸಂಪರ್ಕನೋ ಸಂಬಂಧವೋ ಹೇಗೋ ಹಾಗೆ ಆ ರಂಭಾಪುರಿ ಕಾಸಾ ಶಾಖಾ ಮಠಕ್ಕೂ ಕೂಡ ಪರಮ ಪೂಜ್ಯರನ್ನೇ ಅಧಿಕಾರಿಗಳನ್ನಾಗಿ ಮಾಡಿ ಅಲ್ಲಿ ಸಮಾಜವನ್ನ ಮಠವನ್ನ ಬೆಳೆಸೋದಕ್ಕೆ ಕಾರಣಿಕಭೂತರಾದರು. ಇದು ಯಾಕೆಂದ್ರೆ ಇದು ಪ್ರಸಂಗಗಳು ಉಳಿವೆಯಲ್ಲಿ ನಡೀತು, ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಪವಾಡಗಳಾಗಿದ್ದಾವೆ. ಅವು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೆ ಇವತ್ತು ಇತ್ತೀಚೆಗೆ ನಡೆದಂತಹ ಈ ಪ್ರಸಂಗಗಳು ಕೂಡ ನಿಜವಾಗ್ಲೂ ಕೂಡ ಪ್ರಸ್ತುತ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರಸಂಗಗಳನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ಪ್ರಸಂಗಗಳು ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾಕಷ್ಟು ಪ್ರಸಂಗಗಳಿದಾವೆ. ಅಂತ ಪ್ರಸಂಗಗಳನ್ನ ನಾವು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತದೆ ಇವರು ಸಿದ್ಧಲಿಂಗರು ಸಾಕ್ಷಾತ್ಕಾರ ಆಗಿದೆ. ಸಿದ್ಧಲಿಂಗರ ಕೃಪೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗ್ತದೆ. ಹಾಗಾಗಿ ತೋಂಟದ ಸಿದ್ಧಲಿಂಗ ಯತೀಶ್ವರರು ಅವರ ತಮ್ಮ ಅನುಷ್ಠಾನದ ಮುಖಾಂತರ ಎಲ್ಲರಿಗೂ ಕೂಡ ಫಲಗಳನ್ನು ಕೊಡ್ತಾ ಬಂದ್ರು. ನಾವು ನಿನ್ನೆ ದಿವಸ ಹೇಳ್ತಾ ಇದ್ವಿ, ಸಿದ್ಧಲಿಂಗರು ಏನನ್ನ ಪೂಜೆ ಮಾಡಿದ್ರು? ಲಿಂಗವನ್ನೇ ಪೂಜೆ ಮಾಡಿದ್ರು, ಏಕನಿಷ್ಠರಾಗಿ ಪೂಜೆ ಮಾಡಿದ್ರು. ನಾವು ಪೂಜೆ ಮಾಡ್ತೀವಿ, ಎಲ್ಲಿ ಯಾವಾಗ ಯಾವ್ದ್ರಿಂದ ಫಲ ಬರುತ್ತೆ ಅಲ್ಲಿ ತಕ್ಷಣ ಜಾರ್ ಬಿಡ್ತೇವೆ. ಅದಾಗಬಾರ್ದು.
ಯಾಕೆಂದ್ರೆ ಸಿದ್ಧಲಿಂಗೇಶ್ವರರು ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ, ಅಂತರಂಗದಲ್ಲಿ ಅರುವ ಪೂರ್ಣವಾಗಿ, ಅಂತರಂಗದಲ್ಲಿ ಅರುಹು ಪೂರ್ಣವಾಗಿ, ಬಹಿರಂಗದಲ್ಲಿ ಸತ್ಕ್ರಿಯಾ ಸಂಪನ್ನನಾದ ಸುಚರಿತ್ರನ್ ನೋಡ ಭಕ್ತನು. ಭಕ್ತ ಅಂದ್ರೆ ಹೇಗಿರ್ಬೇಕು, ಭಕ್ತಿನ ನಾವು ಮಾಡ್ಬೇಕಂದ್ರೆ ಹೇಗಿರ್ಬೇಕು ಅಂತ ತೋಂಟ ಸಿದ್ಧಲಿಂಗ ಯತೀಶ್ವರ ಹೇಳ್ತಾರೆ. ಅಂತರಂಗದಲ್ಲಿ ಅರುಹು, ಬಹಿರಂಗದಲ್ಲಿ ಬೇಕಾಗಿಲ್ಲ, ನಿಮ್ಮ ಅಂತರಂಗದಲ್ಲಿ ಬೆಳಕನ್ನು ಕಾಣ್ಕೊ. ನಾವೆಲ್ಲರೂ ಬಹಿರಂಗಕ್ಕೋಸ್ಕರ ನಮ್ಮ ಜೀವನ ಮಾಡ್ತೇವೆ, ಬಹಿರಂಗಕ್ಕೋಸ್ಕರ ನಮ್ಮ ಕೆಲಸಗಳನ್ನು ಮಾಡ್ತೇವೆ. ಆದರೆ ನಿಮ್ ಬಹಿರಂಗಕ್ಕೋಸ್ಕರ ಏನು ಕೆಲಸ ಮಾಡೋದು ಬೇಕಾಗಿಲ್ಲ, ಅದು ಸಮಾಜ ಗುರುತಿಸುತ್ತೆ. ಬದಲು ನಿಮ್ಮ ಅಂತರಂಗದ ಶುದ್ಧಿಯನ್ನು ಮಾಡಿಕೊಂಡು, ಅಂತರಂಗದಲ್ಲಿ ಅರಿವನ್ನು ಪೂರ್ಣವಾಗಿ ಮಾಡಿಕೊಂಡು ನಂತರ ನೀನ್ ಕೆಲಸ ಮಾಡು. ಎಲ್ಲರೂ ಕೂಡ ನಾವೇನಕ್ಕೆ ಅಂದ್ರೆ ಶೋಕಿ, ಯಾರು ಏನಂತಾರೋ ಅಂತ ಬಟ್ಟೆ ಹಾಕೊಂತೀವಿ, ಅವನಿಗಿಂತ ನಾನು ದೊಡ್ಡವನಾಗ್ಬೇಕು ಅಂತ ಬಟ್ಟೆ ಹಾಕೊಂತೀವಿ, ಅವನಿಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತ ನಾವು ಸಂಪಾದನೆ ಮಾಡ್ತೀವಿ. ಇದು ಬಹಿರಂಗಕ್ಕೋಸ್ಕರ ಮಾಡೋದು. ಯಾರು ಕೂಡ ಅಂತರಂಗಕ್ಕೋಸ್ಕರ ಅವರು ಸಾಧನೆ ಮಾಡ್ತಾ ಇದ್ದಾರೆ, ಅವ್ರು ಲಿಂಗ ಪೂಜಾ ಅನುಷ್ಠಾನದಿಂದ ಫಲಗಳನ್ನ ಪಡೆದಿದ್ದಾರೆ, ನಾನೂ ಕೂಡ ಅಂತ ಫಲಗಳನ್ನ ಪಡಿಬೇಕಂತ ಯಾವ ಭಕ್ತನು ಕೂಡ ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿರಳ. ಬೆರಳೆಣಿಕೆಯಷ್ಟು ಇದ್ದರೂ ಇರಬಹುದು. ಎಷ್ಟೋ ಜನ ಇಲ್ಲ, ನಾನೂ ಕೂಡ ನನ್ನ ಧರ್ಮಾಚರಣೆಗಳನ್ನ, ನನ್ನ ಆಚರಣೆಗಳನ್ನ ನಿಜ ಜೀವನದಲ್ಲಿ ತಂದುಕೊಳ್ತೇನೆ, ನಾನು ಕೂಡ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಮಾಡಿರ್ತಕ್ಕಂಥದ್ದು ತುಂಬಾ ಜನ ಇದ್ದರೂ ಇರ್ಬೋದು, ಇದ್ದಾರೆ ಅಂತ ಅನ್ಸುತ್ತೆ. ಅದನ್ನೇ ಸಿದ್ಧಲಿಂಗೇಶ್ವರ ತಮ್ಮ ವಚನದಲ್ಲಿ ಹೇಳ್ತಾರೆ, ನಾನೆಂಬುದು ಅಹಂಕಾರ, ನಾನು ಎನ್ನುವುದೇ ಅಹಂಕಾರ, ನೀನೆಂಬುದು ಮಾಹೆ. ನೀನೆಂಬ ಉಭಯ ಒಳಿದರೆ ನಾನೆಂಬುವನು ನೀನೆಂಬುವನು ನೀನೇ ಅಯ್ಯ. ಇವೆರಡರ ಭೇದವೆಲ್ಲಿಯದೋ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ತೋಂಟದ ಯತೀಶ್ವರ ಹೇಳ್ತಾ ಇದಾರಲ್ಲಿ, ನಾನೇ ಎಂಬುದು ಅಹಂಕಾರ. ಈ ಅಹಂಕಾರ ಬೇಡ. ಈ ಅಹಂಕಾರದಿಂದ ಏನನ್ನೂ ಕೂಡ ಸಾಧನೆ ಮಾಡೋದಕ್ಕಾಗೋದಿಲ್ಲ. ನಿನ್ನ ಅಂತರಂಗದಲ್ಲಿ ಬೆಳಕನ್ನು ಕಂಡುಕೋ, ನಿನ್ನ ಅಂತರಂಗವನ್ನ ಬೆಳಗಿಸು, ಆಗ ಪರಿವರ್ತನೆ ಆಗುತ್ತೆ. ನಿನ್ನ ಅಂತರಂಗದಲ್ಲಿ ಕತ್ತಲೆ ಇಟ್ಟುಕೊಂಡು ನೀ ಬಹಿರಂಗವನ್ನು ಬೆಳಗಿಸೋಕ್ ಹೋದ್ರೆ ಅದನ್ನ ಮೆಚ್ಚೋದಿಲ್ಲ ಪರಮಾತ್ಮ, ಅದರಿಂದ ಸಾಧ್ಯ ಇಲ್ಲ. ನಿನ್ನ ಅಂತರಂಗವನ್ನು ಬೆಳೆಸಿಕೋ, ನಿನ್ನ ಅಂತರಂಗವನ್ನು ಶುದ್ಧಿ ಮಾಡ್ಕೋ, ಆಗ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ, ಒಂದು ಚಿಕ್ಕ ಉದಾಹರಣೆ ಅಂದ್ರೆ ಅಹಂಕಾರಕ್ಕೆ, ಅಹಂಕಾರನೂ ನಮಗೆಲ್ಲರೂ ಕೂಡ ಇದ್ದೇ ಇದೆ. ಅಹಂಕಾರವನ್ನು ಬಿಡಬೇಕು. ನಾನೆನ್ನು ಒಂದು ಅಹಂಕಾರವನ್ನು ಬಿಟ್ಟಾಗ ಸಮಾನತೆ, ಸರಿಸಮಾನತೆ, ಸದ್ಭಾವನೆ ಎಲ್ಲವೂ ಕೂಡ ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗ ನಾನು ಎಂತು ಅನ್ನುವಂಥ ಅಹಂಕಾರವನ್ನು ಬಿಟ್ಟು ಅಂತರಂಗದಲ್ಲಿ ನಮ್ಮ ಪೂರ್ಣವಾದಂತಹ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರ ನಮ್ಮ ಜೀವನ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಸಂಪೂರ್ಣವಾಗಿ ಸಮಾನತೆಯಿಂದ ಕಾಣುತ್ತೆ ಎನ್ನುವಂಥ ಮಾತುಗಳನ್ನ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ಮಾತ್ರ ಒಳ್ಳೆಯದಾಗ್ತದೆ. ಹಾಗೇನೆ ಅತಿ ಹೆಚ್ಚಾಗಿ ನಮ್ಮ ಇವತ್ತಿನ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಆನ್ಲೈನ್ ಅಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಇರ್ತಾರೆ, ಬರೀ ಅವರವರೇ ಇರ್ತಾರೆ. ತಮ್ಮ ಮಕ್ಕಳಿಗೂ ಕೂಡ ಒಂದು ಸಂಸ್ಕಾರವನ್ನು ಕೊಟ್ಟರೆ ಒಂದು ಫಲಗಳು ದೊರೀತವೆ. ಈ ಮೊಬೈಲ್ ಯುಗದಲ್ಲಿ ಯಾರ್ಯಾರಿಗೆ ಮೊಬೈಲ್ ಕೊಡಬಾರ್ದು ಅಂತ ಇತ್ತೋ, ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ಮೊಬೈಲ್ ಕೊಡ್ಲೇಬೇಕು. ಮೊಬೈಲೇ ಜೀವನ, ಮೊಬೈಲೇ ಅನ್ನ ನೀರು ಎಲ್ಲ ಆಗ್ಬಿಟ್ಟಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ. ಯಾಕೆಂದ್ರೆ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದೇ ಇಲ್ಲ. ತಂದೆ ತಾಯಿಗಳು ಸಂಸ್ಕಾರವನ್ನು ಕೊಡುವಂತ ಮೊದಲನೇ ಕೆಲಸ ಅದಾಗ್ಬೇಕು. ಒಂದು ಚಿಕ್ಕ ಘಟನೆ, ಒಂದು ಪ್ರಸಂಗ ನಿಮಗೆ ಹೇಳ್ತೇನೆ. ಒಮ್ಮೆ ಒಬ್ಬ ಸಾಧು ಸಂತರು ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಮನೆಗೆ ಹೋದ್ರು. ಅವರು ಮಠದ ಪರಂಪರೆ ಉಳ್ಳಂತಹ ಕುಟುಂಬ. ಅಂತಹ ಮನೆಗೆ ಸಾಧು ಸಂತರಿಬ್ಬರು, 2 ಜನ ಸಾಧು ಸಂತರು ಏನ್ ಮಾಡಿದ್ರು ಅಂದ್ರೆ, ಇದು ನಮ್ಮ ಶ್ರೀಮಂತನ ಮನೆ, ಬೆಂಗಳೂರಿಗೆ ಹೋಗಿದ್ದೀವಿ, ಬೆಂಗಳೂರು ನೋಡೋಣ ಅಂತ ಸಂತರಿಬ್ಬರು ಕೂಡ ಆ ಬೆಂಗಳೂರಿನ ಮನೆಗೆ ಹೋದ್ರು. ಅವರು ಕೂಡ ಹಳ್ಳಿಯಲ್ಲಿ ಬೆಳೆದಂತಹ ಮನೆತನ ಅಲ್ಲ, ಅವರು ಸಂಸ್ಕಾರವಂತರಾಗಿದ್ರಲ್ಲ, ಹಾಗಾಗಿ ತಮ್ಮ ಗುರುಗಳು ಬಂದಿದ್ದಾರೆ ಅಂತ ಆತಿಥ್ಯವನ್ನು ಮಾಡಿದ್ರು, ಎಲ್ಲವನ್ನು ಮಾಡಿದ್ರು. ಒಂದು ದಿವಸ ಇದ್ರು ಗುರುಗಳು, ಇನ್ನೂ ಒಂದ್ ದಿವಸ ಇದ್ರು, 2 ದಿವಸ 3 ದಿವಸ ಇದ್ರು ಅಲ್ಲೇನೆ. ಬೆಂಗಳೂರು ಮಹಾನಗರ, ಹಳ್ಳಿ ಇರ್ತಕ್ಕಂತಹ ಸಾಧುಗಳವರು ಹೋಗಿ ಅಲ್ಲೇ ವಾಸ್ತವ್ಯ ಮಾಡಿದ್ರು. ಪೂಜೆ ಪ್ರವಚನ ಎಲ್ಲ ಮಾಡಿದ್ರು, ಪ್ರತಿನಿತ್ಯ ಮಾಡಿದ್ರು. ಅವರಲ್ಲಿ ಮನೇಲಿ ಇರ್ತಕ್ಕಂಥ, ಅವ್ರ ಮನೇಲಿ ಎಷ್ಟು ಜನ ಇದ್ರು ಅಂದ್ರೆ ದೊಡ್ಡ ಮನೆ, ದೊಡ್ಡ ಬಂಗಲೆ. ಅದ್ರಲ್ಲಿ ಮನೇಲಿ ಇದ್ದಂಥವ್ರು ಬರೀ 3 ಜನ, ಗಂಡ, ಹೆಂಡತಿ, ಮಗ.
ಮೂರೇ ಜನ, ಸುಮಾರು 8 ವರ್ಷದ ಮಗ ಅನ್ಸುತ್ತೆ ಅವರು. ಈ ನಿತ್ಯ ತಂದೆ ತಾಯಿಗಳು ಮಾಡುವಂತ ಸೇವೆಯನ್ನ ನೋಡಿದ್ರು. ಮಗ ನೋಡ್ದ, ಅಮ್ಮ ನೀನ್ ದಿವ್ಸ ಇವ್ರಿಗೆ ಗುರುಗಳು ಅಂತ ಹೇಳ್ತೀಯ, ಸಾಧುಗಳು ಅಂತ ಹೇಳ್ತೀಯ, ಇವ್ರಿಗೆ ದಿವ್ಸ ನೀನ್ ಪೂಜೆ ಮಾಡಿಸ್ತೀಯ, ಊಟ ಮಾಡಿಸ್ತಾ ಇದೀಯ, ಇವ್ರೇನ್ ಬಾಳ ಬಡವರನಮ್ಮ ಅಂತ ಕೇಳ್ದು ಆ ಮಗ. ಇಲ್ಲಪ್ಪ, ಅವ್ರು ಬಡವರಲ್ಲ, ಅವರು ಕೂಡ ದೊಡ್ಡ ಶ್ರೀಮಂತರಿದ್ದಾರೆ, ಕಾರು ಬಂಗ್ಲೆ ಎಲ್ಲವೂ ಕೂಡ ಇದಾವೆ, ಅವ್ರಿಗೆ ಎಲ್ಲವನ್ನು ಕೊಡುವಂತಹ ಶಕ್ತಿ ಇದೆ, ಅವ್ರು ನಮ್ಮ ಕೊನೆಯತನದ ಗುರುಗಳು ಅಂತ ಆ ಮಗನಿಗೆ ಹೇಳ್ತಾಳೆ. ಆ ಮಗ ಒಪ್ಪೋದಿಲ್ಲ. ಯಾಕೆಂದ್ರೆ ಸುಮಾರಲ್ಲಿ 8 ವರ್ಷ, ಸಂಪೂರ್ಣವಾಗಿ ಜ್ಞಾನ ಇದೆ. ಹೌದಾ, ಮತ್ತೆ ಯಾಕಮ್ಮ ನಮ್ಮನೇಲೆ ಇದಾರೆ ಅವರು? ಯಾಕೆ ಎಲ್ಲ ಜ್ಞಾನ ಇದೆ ಅಂತ ಹೇಳ್ತೀಯ, ಎಲ್ಲಾ ಹಣ ಐಶ್ವರ್ಯ ಸಂಪತ್ತಿದೆ ಅಂತ, ಕಾರು ಬಂಗ್ಲೆ ಇದೆ ಅಂತ ಹೇಳ್ತೀಯ, ಆದ್ರೆ ನಮ್ಮನೆಗೆ ಇದ್ದಾರೆ. ಅಮ್ಮ ನಾಳೆ ಮಾರ್ಕೆಟ್ಗೆ ಹೋಗ್ತೀಯಲ್ಲ, ಮಾರ್ಕೆಟ್ಗೆ ಹೋದಾಗ 2 ಜೊತೆ ಬಟ್ಟೆ ತಗೊಂಬೋಣ ಅವ್ರಿಬ್ರಿಗೂ ಅಂತ ಆ ಪಾಪು ಹೇಳ್ತಾನೆ. ಯಾಕೆ? ಮತ್ತೆ ದಿವ್ಸ ಅದೇ ಬಟ್ಟೆ ಹಾಕೊಂತಾರ ಅವರು, ಅದೇ ರುದ್ರಾಕ್ಷಿ ಹಾಕೊಂತಾರೆ, ಅದೇ ಭಸ್ಮ ಹಚ್ಕೊಂತಾರೆ, ಅದೇ ಬಟ್ಟೆಗಳನ್ನ ಉಪಯೋಗಿಸ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಊಟ ಮಾಡೋದು ಅದೇ ಒಂದೇ ತಟ್ಟೆಗೆ ಊಟ ಮಾಡ್ತಾರೆ. ಹಾಗಾಗಿ ಇಂತ ಇದ್ದಾಗ ನಾವು ಏನಾರ ಕೊಡ್ಸೋಣಮ್ಮ, ಆ ಸಾಧು ಸಂತರಿಗೆ ಏನಾರ ತೊಗೊಂಬರೋಣ ಅಂತ ಹೋಗಿ ಕೇಳ್ತಾರಂತೆ. ಅಂದ್ರೆ ಎಷ್ಟು ಇದಾಗುತ್ತೆ ನೋಡಿ. ಮಕ್ಕಳಿಗೆ ಬಾಲ್ಯದಲ್ಲಿಯೇ ನಮ್ಮ ಗುರು ಪರಂಪರೆ ಎನ್ನುವಂಥದ್ದನ್ನ ನಾವು ತಿಳಿಸ್ಕೊಟ್ರೆ ಮಾತ್ರ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಇದು ಸಾಧ್ಯ ಆಗೋದಿಲ್ಲ. ನಾವೆಲ್ಲರೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಧರ್ಮ ಪರಂಪರೆಯ ಬಗ್ಗೆ ಅರಿವನ್ನು ಕೊಡಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ಟಿವಿ ನೋಡ್ತಾರೆ, ಎಲ್ಲ ಆಗತ್ತೆ, ಆದ್ರೆ ಗುರುವಿಗೆ ನಮಸ್ಕಾರ ಮಾಡಬೇಕು. ಗುರು ಪರಂಪರೆ, ನಮ್ಮ ಆಚರಣೆಗಳು, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಗಳನ್ನು ತಿಳಿಸ್ತಾ ಹೋಗ್ಬೇಕು. ಒಮ್ಮೆ ಮಾತನಾಡುವಾಗ ಇದೇ ಆನ್ಲೈನ್ ನಲ್ಲಿ ಒಬ್ರು ಕೇಳಿದ್ರು, ನಾವೆಲ್ಲಾ ಕಡೆನೂ ಹೇಳ್ತಾ ಇದೀವಿ ಗುರುಗಳಂದ್ರೆ ಯಾರು ಗೊತ್ತಾಗ್ತಾ ಇಲ್ಲ, ಸಿದ್ಧಾಂತ ಶಿಖಾಮಣಿ ಗೊತ್ತಾಗ್ತಾ ಇಲ್ಲ ಅಂತಂದ್ರು. ಆದ್ರೆ ಅದು ನಮ್ಮ ತಪ್ಪೆ. ನಮ್ಮ ಮಕ್ಕಳಿಗೆ ನಾವು ಕಲಿಸ್ಲಿಲ್ಲ. ನಮ್ಮ ಧರ್ಮ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ, ನಮ್ಮ ಗುರುಗಳು ರೇಣುಕಾದಿ ಪಂಚಾಚಾರ್ಯರು ನಮ್ಮನ್ನ ಇಡೀ ನಮ್ಮ ಧರ್ಮ ಪರಂಪರೆ, ವೀರಶೈವ ಧರ್ಮ ಪರಂಪರೆಯನ್ನ, ಬಸವಾದಿ ಶಿವಶರಣ ಇದನ್ನ ಸಂಪೂರ್ಣವಾಗಿ ಎಲ್ಲಾ ಕಡೆ ವಿಸ್ತಾರ ಮಾಡಿ ಜನಗಳಿಗೆ ಸನ್ನಿಹಿತವಾದಂತ ವಚನಗಳನ್ನು ತಿಳಿಸಿದ್ದಾರೆ. ತೋಂಟದ ಸಿದ್ಧಲಿಂಗ ಯತೀಶ್ವರ ಇದನ್ನ ಪುನರುತ್ಥಾನ ಮಾಡಿ ಮತ್ತೊಮ್ಮೆ ಇಡೀ ಜಗತ್ತನ್ನ, ವೀರಶೈವ ಪರಂಪರೆಯನ್ನ ಪ್ರಜ್ವಲಗೊಳಿಸಿದ್ದಾರೆ. ಇಂತಹ ಮಾತುಗಳನ್ನ ನಾವು ತಿಳಿಸ್ತಾ ಬಂದ್ರೆ ಮಕ್ಕಳಿಗೆ ಅವಾಗ ಮಾತ್ರ ಸಾರ್ಥಕವಾಗ್ತದೆ. ನಾವು ಮಕ್ಕಳಿಗೆ ತಿಳಿಸೋದೇ ಇಲ್ಲ. ಎಷ್ಟು ಬೇಕು ನಮಗೆ, ಎಷ್ಟು ಕೆಲಸ ಆಗಿದೆ ಅಷ್ಟೇನೆ ತಿಳಿಸ್ಕೊಂಡು ನಾವು ಮುಂದೆ ಹೋಗ್ಬಿಡ್ತೀವಿ, ಆ ಮಕ್ಕಳಿಗೆ ಅರಿವಾಗೋದಿಲ್ಲ. ಎಷ್ಟು ಮಕ್ಕಳಿಗೆ ನಾವು ತಿಳಿಸ್ತಾ ಹೋಗ್ತೀವೋ ಅಲ್ಲಿ ತನಕ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಬುದ್ಧಿವಂತರನ್ನಾಗಿ ಮಾಡ್ಬೇಕಂದ್ರೆ ಮೊದಲು ಧರ್ಮವಂತರನ್ನಾಗಿ ಮಾಡಿ, ಧಾರ್ಮಿಕ ಆಚರಣೆಗಳನ್ನ ಮಾಡಿ. ಯಾವುದು ಬೇಡ, ಬೇರೆ ಅನ್ಯ ಧರ್ಮಿಯನ್ನ ನಾವು ನೋಡಿ ಕಲಿಬೇಕು. ಮುಸ್ಲಿಂ ಸಮುದಾಯ ಇದೆ, ಆ ಸಮುದಾಯ ಯೋಚನೆ ಮಾಡಿ ಆ ಒಂದು ಚಿಕ್ಕ ಮಕ್ಕಳಲ್ಲಿಯೇ ಅವರಿಗೆ ತಮ್ಮ ಗ್ರಂಥಗಳ ಬಗ್ಗೆ ಅರಿವನ್ನು ಮೂಡಿಸ್ತಾರೆ, ತಮ್ಮ ಪರಂಪರೆಯ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಅದು ಬೇಡ. ನಮ್ಮ ಸರಿಸಮಾನವಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂತಹ ಬ್ರಾಹ್ಮಣರು 8 ವರ್ಷ ಆಗಿದೆ ಅಂದ್ರೆ ಅವನಿಗೆ ಜನಿವಾರ ಹಾಕ್ಸಿ ಅವನಿಗೆ ಧರ್ಮ ಪರಂಪರೆ, ತಮ್ಮ ಆಚರಣೆಗಳನ್ನ ಕಲಿಸ್ತಾರೆ. ನಮ್ಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸದ್ಭಕ್ತರೆ, ನಾವೇನ್ ಮಾಡ್ತೀವಿ ಅಂದ್ರೆ ಅನುಕೂಲ ಸಿಂಧು ಧರ್ಮ. ಯಾಕೆಂದ್ರೆ ಗುರುಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಫ್ರೀ ಆಗ್ಬಿಟ್ಟಿದ್ದಾರೆ. ಸದ್ಯ ಇವತ್ತಾರು ಇಷ್ಟಾದ್ರೂ ಬರ್ತಾ ಇದ್ದಾನೆ ಅಂತ ಗುರುಗಳು ಸುಮ್ಮನೆ ಆಗ್ಬಿಡ್ತಾರೆ. ಇದಾಗಬಾರ್ದು. ಶಿಕ್ಷೆ ಇಲ್ಲ ನಮ್ಮಲ್ಲಿ, ಧರ್ಮದ ಭೀತಿ ಇಲ್ಲ. ಧರ್ಮದ ಭೀತಿ, ಧರ್ಮದ ಶಿಕ್ಷೆ ಇತ್ತಂದ್ರೆ ಅವಾಗ ಜನ ಎದುರ್ತಾರೆ. ಅಕಸ್ಮಾತ್ ಏನಾದ್ರೂ ಗುರುಗಳು ಏನಾದ್ರೂ ಅವ್ರಿಗೆ ದಂಡ ವಿಧಿಸ್ತೀವಿ, ಅವರಲ್ಲಿ ಒಂದು ಶಿಕ್ಷೆ ಕೊಡ್ತೀವಿ ಅಂದ ತಕ್ಷಣ ಆ ಗುರುಗಳನ್ನ ನಿಂದನೆ ಮಾಡ್ತೀವಿ. ಇದಾಗಬಾರ್ದು. ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳು ಉಳಿಬೇಕಂದ್ರೆ ನಾವು ಮೊದಲು ಧರ್ಮದಲ್ಲಿ ಭೀತಿ ಇರಬೇಕು, ಗುರುಗಳಲ್ಲಿ ವಿನಮ್ರವಾದಂಥ ಭಕ್ತಿ ಇರಬೇಕು. ಇದ್ದಾಗ ಮಾತ್ರ ಸಾರ್ಥಕವಾಗ್ತದೆ. ಅಂತಹ ತೋಂಟದ ಸಿದ್ಧಲಿಂಗ ಯತೀಶ್ವರರಲ್ಲಿ ಭಯ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇವತ್ತಿನಿಂದ ಇಡೀ ಸಮಾಜದಲ್ಲಿ ಯಾರಲ್ಲೂ ಕೂಡ ಭೇದ ಭಾವಗಳು ಬರಬಾರ್ದು. ಎಲ್ಲರೂ ಕೂಡ ಸರಿ ಸಮಾನರು ಎನ್ನಬೇಕು. ಅಂತಹ ಸರಿ ಸಮಾನವಾದಂತಹ ಸಮಾಜ ಸಂಸ್ಕೃತಿಯನ್ನ ಎಲ್ಲ ಪೂರ್ವ ಆಚಾರ್ಯರು, ತೋಂಟದ ಸಿದ್ಧಲಿಂಗ ಯತೀಶ್ವರರು, ಎಲ್ಲ ಪರಮ ಪೂಜ್ಯರ ಕೃಪೆ ಕಟಾಕ್ಷ ಇಡೀ ಸಮಾಜಕ್ಕಾಗ್ಲಿ, ಸಮಾಜ ಸಂಸ್ಕೃತಿಯನ್ನ ಇನ್ನೂ ಕೂಡ ಪ್ರಜ್ವಲವಾಗಿ ಉದಿಸ್ಲಿ ಎನ್ನುವಂತಹ ಒಂದು ಭಕ್ತಿಯ ಈ ವಾಕ್ಪುಷ್ಪಗಳನ್ನ ತೋಂಟದ ಸಿದ್ಧಲಿಂಗ ಯತೀಶ್ವರರ ಶ್ರೀಚರಣಕ್ಕೆ ಸಮರ್ಪಣೆ ಮಾಡ್ತಾ, ಗುರುಲಿಂಗ ಜಂಗಮವು ಅರನೊಲಿದ ರೂಪೆಂದು. ಗುರು ಲಿಂಗ ಜಂಗಮ
ಅರನೊಲಿದ ರೂಪೆಂದು ಅರಿದು ನಿಶ್ಚಯಿಸಿ ನಡೆಯುವ ಭಕ್ತಂಗೆ ಪರಮ ಪದವಹುದು ಸರ್ವಜ್ಞ. ಅಕಸ್ಮಾತ್ ನಾವೇನಾದ್ರೂ ಗುರುಲಿಂಗ ಜಂಗಮ ಇದೆಲ್ಲವೂ ಕೂಡ ಸಾಕ್ಷಾ ಪರಮಾತ್ಮನ ಕೃಪೆ, ಅವನಿಂದ ಎಲ್ಲವೂ ಕೂಡ ಸಾಧ್ಯ ಎನ್ನುವಂತ ಭಾವನೆಗಳನ್ನ ನಾವೇನಾದ್ರೂ ಸಮರ್ಪಣೆ ಮಾಡಿ ಆ ಸಾಕ್ಷಾತ್ ಸಿದ್ಧಲಿಂಗನ ನೆನೆಸಿದ್ರೆ, ಸ್ಮರಿಸಿದ್ರೆ ಎಲ್ಲವೂ ಕೂಡ ಪರಮ ಪದವಹುದು ಸರ್ವಜ್ಞ ಎನ್ನುವಂತ ಮಾತು ಸರ್ವಜ್ಞ ಹೇಳ್ತಾನೆ. ಎಲ್ಲಾ ಪದವಿಗಳು ಕೂಡ ದೊರೆಯುತ್ತವೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಇವತ್ತಿನ ಆ ಸಿದ್ಧಲಿಂಗರ ಒಂದು ಚರಿತ್ರೆಯಲ್ಲಿ ಉಳಿವಿಗೆ ಬಂದು ಅಲ್ಲಿ ಆದಂತಹ ಪ್ರಸಂಗಗಳನ್ನು ಹೇಳಿದ್ದೇನೆ. ನಾಳಿನ ದಿವಸ ಒಂದು ವಿಶೇಷವಾದಂತ ಒಂದು ಪ್ರಸಂಗ ಇದೆ. ತೋಂಟದ ಸಿದ್ಧಲಿಂಗೇಶ್ವರ ಪವಿತ್ರ ಕ್ಷೇತ್ರದಲ್ಲಿ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಒಂದು ಪವಾಡ ಸದೃಶವಾದಂತ ಒಂದು ಕಾರ್ಯಕ್ರಮ ಆಗ್ತದೆ. ಅಷ್ಟೇ ಅಲ್ಲದೆ ಅಲ್ಲೇ ಸನಿಹದಲ್ಲಿರ್ತಕ್ಕಂತಹ ಕ್ಷೇತ್ರಗಳೇ ಆದಂತಹ ಪ್ರಸ್ತುತ ವಿಚಾರವಾದಂತಹ ಪವಾಡಗಳನ್ನು ಕೂಡ ನಾಳಿನ ದಿವಸ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತಿನ ದಿವಸ ಮಹಾರಾಷ್ಟ್ರದ ಪರಮ ಪೂಜ್ಯರು ಕೂಡ ಒಳ್ಳೆಯ ವಿಚಾರಗಳನ್ನು ತಿಳಿಸಿ, ಮಹಾರಾಷ್ಟ್ರ ಕರ್ನಾಟಕ ಸಾಮಾನ್ಯವಾಗಿ ಐಕ್ಯತಾ ಮಂಡಳಿ ಎಲ್ಲಿಂದ ಎಲ್ಲಿಗೆ ಬೆಳೆದಿದೆ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಅಮೆರಿಕದಲ್ಲಿಯೂ ಕೂಡ ಅಲ್ಲಿ ಕುಳಿತುಕೊಂಡು ಇಡೀ ಧರ್ಮ ಪ್ರಚಾರದ ಒಂದು ದುಂದುಬೆಯನ್ನ ಪಸರಿಸ್ತಾ ಇದ್ದಾರೆ. ಅಂದ್ರೆ ಇದು ಇಡೀ ದೇಶಾದ್ಯಂತ ಸಿದ್ಧಲಿಂಗರ ಕೃಪೆ ಆಗಿದೆ, ದೇಶಾದ್ಯಂತ ಸಿದ್ಧಲಿಂಗರ ಕೃಪಾ ಕಟಾಕ್ಷ ಆಗಿದೆ ಎನ್ನುವಂತಹ ಮಾತುಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಪರಮ ಪೂಜ್ಯರು ಕೂಡ ಮತ್ತೊಮ್ಮೆ ನತಮಸ್ತಕನಾಗಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳು ಬೇರೆಯಲ್ಲ, ವಿರಕ್ತರು ಬೇರೆಯಲ್ಲ ಎಂಬುದನ್ನು ಪ್ರತಿಪಾದಿಸಿ ಪರಮಾತ್ಮನನ್ನು ಗುರುವಿನ ರೂಪದಲ್ಲಿ ನೋಡಿ ಎಂದು ತಿಳಿ ಹೇಳಿ, ತೋಂಟದ ಸಿದ್ಧಲಿಂಗ ಶ್ರೀಗಳು ಹೋದಲ್ಲೆಲ್ಲ ಪವಿತ್ರ ಕ್ಷೇತ್ರ ಮಾಡಿರುವುದನ್ನು ನೆನಪಿಸಿ, ಉಳವಿಯ ವೈಷ್ಣವ ಬ್ರಾಹ್ಮಣ ಭೇಟಿಯ ಪ್ರಸಂಗ ಮತ್ತು ಪವಾಡದ ಬಗ್ಗೆ ವಿವರಿಸಿ, ನಾನು ನಮ್ಮದು ಎಂಬ ಭಾವನೆ ಬೇಡ ಎಂದು ತಿಳಿ ಹೇಳಿ, ನಡೆಯುತ್ತಿರುವ ಈ ಉಪದೇಶಾಮೃತ ಕಾರ್ಯಕ್ರಮದ ಬಗ್ಗೆ ಆನ್ಲೈನ್ ಅನುಭವ ಮಂಟಪ ಎಂದು ವಿಮರ್ಶಿಸಿ, ಬುದ್ಧ ಬಳಸಿದ ಭಿಕ್ಷಾ ಪಾತ್ರೆಯ ಬಗ್ಗೆ ವಿವರಿಸಿ, ಧರ್ಮ ಪರಂಪರೆಯ ಅರಿವಿನ ಬಗ್ಗೆ ಮಾತಾಡಿ, ಬಹಳಷ್ಟು ಸರಳವಾಗಿ ಸುಂದರವಾಗಿ ಎಲ್ಲರ ಮನದಾಳಕ್ಕೆ ಇಳಿಯುವಂತೆ ಉಪದೇಶಾಮೃತವನ್ನು ಅರುಹಿದ ಪೂಜ್ಯ ಶ್ರೀಗಳಿಗೆ, ಅವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಐಕ್ಯತಾ ಮಂಡಳಿಯ ಪರವಾಗಿ ವಂದನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹಕರಿಸಿದ ಸಕಲರಿಗೂ ವಂದನೆಗಳನ್ನು ಅರ್ಪಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಅದರಂತೆ ಇದೀಗ ಹಗರಿ ಬೊಮ್ಮನಹಳ್ಳಿಯ ಶ್ರೀಯುತ ವೀರೇಶ್ ಮಠ್ ಅವರು ವಂದನಾರ್ಪಣೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವ್ರನ್ನು ಹೇಳ್ಕೊಂತ ಇದ್ದೀನಿ. ವೀರೇಶ್ ಮಠ್ ಅವರು. ಶ್ರೀ ಜಗದ್ಗುರು ಪಂಚಾಚಾರ್ಯರನ್ನು ಮನದಲ್ಲಿ ನೆನೆಯುತ್ತಾ, ತ್ರೈಲೋಕ್ಯ ಸಂಪ್ರದಾಯೈಕ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ತಪೋನಿಧಿ ಎಡೆಯೂರು ಕ್ಷೇತ್ರ ಶ್ರೀಮನ್ ನಿರಂಜನ ಜಗದ್ಗುರು ತೋಂಟದ ಶ್ರೀ ಸಿದ್ಧಲಿಂಗೇಶ್ವರ ಮಹಾಶಿವಯೋಗಿಗಳ ಜೀವನ ಚರಿತ್ರೆಯ ಆನ್ಲೈನ್ ಪ್ರವಚನ ಮಾಲಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ಸೇವೆಯನ್ನು ಕರುಣಿಸಿರುವ ಷಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ವಿರೂಪಾಕ್ಷ ಶಿವಾಚಾರ್ಯ ಸ್ವಾಮಿಗಳು, ಜಂಗಮ ಮಠ ಸಂಸ್ಥಾನ ಶ್ರೀ ಕ್ಷೇತ್ರ ಮನ್ಮಥಧಾಮ ಕಪಿಲಧಾರ ಮಹಾರಾಷ್ಟ್ರ, ಇವರುಗಳ ನುಡಿಗಳನ್ನು ಶ್ರವಣ ಮಾಡಿದ ನಾವುಗಳೇ ಧನ್ಯರು ಎನ್ನುತ್ತಾ ನಮ್ಮ ಐಕ್ಯತಾ ಮಂಡಳಿಯ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ನಮ್ಮೆಲ್ಲರಿಗೂ ತಮ್ಮ ಉತ್ತಮ ಕಂಠದಲ್ಲಿ ಘಂಟಾಘೋಷವಾಗಿ ಉಪದೇಶಾಮೃತವನ್ನು ಕರುಣಿಸಿದ ಷಟಸ್ಥಲ ಬ್ರಹ್ಮ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಿಲಾಮಠ ತಾವರಕೆರೆ, ನಮ್ಮ ಪರಮ ಪೂಜ್ಯರಿಗೆ, ನಮ್ಮ ಐಕ್ಯತಾ ಮಂಡಳಿಯ ಹಾಗೆ ವೇದಘೋಷ ಮಾಡಿದ ವೇದಮೂರ್ತಿ ಶ್ರೀ ಚನ್ನಕೇಶವ ಶಾಸ್ತ್ರಿಗಳು ಹಿರೇಕೇರೂರ್ ಅವರಿಗೂ, ಅದೇ ರೀತಿ ಸ್ವಾಗತವನ್ನು ಕೋರಿದ ನಮ್ಮ ಹಿರಿಯರಾದ ಬಸವರಾಜ್ ಸಂಗೇವಾಡಿ ಮಠ್ ಬೆಂಗಳೂರು ಅವರಿಗೂ ವಂದನೆಗಳು ಹಾಗೂ ನಿರೂಪಣೆಯನ್ನು ನೀಡಿದ ಮಹೇಶ್ ಹಿರೇಮಠ್ ಬೆಂಗಳೂರು ಅವರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಈ ದಿನದ ಮಂಗಲ ಶ್ರೀ ವೇದಮೂರ್ತಿ ಡಾಕ್ಟರ್ ಭಯಾನಂದ್
ಶಾಸ್ತ್ರಿಗಳು ಚಿಕ್ಕಮಗಳೂರು, ಶ್ರೀ ಜಗದ್ಗುರು ಶಂಕರಾಚಾರ್ಯ ವೀರಶೈವ ಐಕ್ಯತಾ ಮಂಡಳಿಯ ದೂರದ ದೇಶದಲ್ಲಿದ್ದು ಕೊಂಡು ನಮ್ಮ ಈ ವಿನೂತನ ಕಾರ್ಯಕ್ರಮದ ನಿರ್ವಹಣೆ ಬಂಗಾರವಾಡ ಮಠದ USA ಅದೇ ರೀತಿ ನಮ್ಮ ನಿರ್ವಹಿಸುತ್ತಿರುವ ನಾಗರಾಜ್ ಹಂತೂರ್ಮಠ್ ಕಲಬುರ್ಗಿ, ಅದೇ ರೀತಿ ನಮಗೆ ಪ್ರತ್ಯೇಕವಾಗಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡುತ್ತಿರುವ ಆನ್ಲೈನ್ ಪ್ರವಚನ ಮಾಲಿಕೆಯ ನೇರ ಪ್ರಸಾರವನ್ನು ಹಿರಿಯರಿಗೂ ಹಾಗೂ ಪೂಜ್ಯರಿಗೂ ಮತ್ತು ಪಿತೃಗಳಿಗೂ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳ ಹಾಡುವ ಸಮಯ. ಶ್ರೀ ವೇದಮೂರ್ತಿ ದಯಾನಂದ ಶಾಸ್ತ್ರಿಗಳು, ಶ್ರೀದೇವಿ ಗುರುಕುಲ, ಚಿಕ್ಕಮಗಳೂರು ಇವರಿಂದ ಮಂಗಳಗೀತೆ ನಡೆಸಲಿದ್ದಾರೆ. ದಯಾನಂದ ಶಾಸ್ತ್ರಿಗಳು ಇದ್ದಾರೆ. ದಯಾನಂದ ಶಾಸ್ತ್ರಿಗಳೇ ಜಾಯ್ನ್ ಆಗ್ತಾರೆ. ಗೊತ್ತಾಗಿಲ್ಲ ಅವ್ರಿಗೆ, ನೆಟ್ವರ್ಕ್ ಇಶ್ಯೂ ಇರ್ಬೇಕಷ್ಟೇ. ಬೇಗ ಮಂಗಳ ಆಡ್ರಿ. ರಿಸೈನ್ ಅಂತ ಬರ್ತಾ ಇದೆಯಾ? ಮತ್ತೆ ಅದನ್ನ ಕೊಟ್ರಿ, ಬರುತ್ತೆ. ಮುಗಿಯುತ್ತೆ, ನಿಮ್ದೆ ಕಾಯ್ತಾ ಇದೆ, ಬೇಗ ಮಾಡ್ರಿ. ಇದ್ದಾರೆ ಅವರು. ಹೇಳಿ, ಕೇಳಿಸ್ತಾ ಇದೆ. ಹೇಳಿ ದಯಾನಂದ ಶಾಸ್ತ್ರಿ. ಮಂಗಲಮಯ ಮಹಾಲಿಂಗ ಸಿದ್ಧಲಿಂಗೇಶ ಪುರಯೋಲೆ ಪರಮೇಶ ದೇವಾದಿ ದೇವ ಕರುನಾಡು ಎಡೆಯೋ. ದಯವಿಟ್ಟು CP ಅವರು, ವೀರೇಶ್ ಅವರು ಮ್ಯೂಟ್ ಮಾಡ್ಕೊಳ್ಳಿ. ದಯಾನಂದ ಶಾಸ್ತ್ರಿಗಳು ಬಂದಿದ್ದಾರೆ. CP ಅವ್ರು ಮ್ಯೂಟ್ ಮಾಡ. ಮುಕ್ತಿಯ ನಿಲುವ ತೋರಿಸಿದ ಕೃಪೆಯಾಗು ದೇವ ಕರುನಾಡು ಎಡೆಯೂರ ವಾಸ. ಸಿದ್ಧಲಿಂಗೇಶ ಪುರಯೋಲೆ ಪರಮೇಶ ದೇವಾದಿ ದೇವ ಕರುನಾಡು ಎಡೆಯೂರ ವಾಸ. ವಿರತಿಯ ಭಾನು ವರಶೈವಧೇನು ಪರಶಿವನೇ ನೀನು ಶರಣೆಂಬೆ ನಾನು. ಶಿವಮಂತ್ರ ಪ್ರಾಣ ನೀನೇ ಪ್ರಮಾಣ, ಶಿವಮಂತ್ರ ಪ್ರಾಣ ನೀನೇ ಪ್ರಮಾಣ. ತವ ನಾಮ ಸ್ಮರಣ ಭವತಾಪಹರಣ ಕರುನಾಡು ಎಡೆಯೂರ ವಾಸ. ಸಿದ್ಧಲಿಂಗೇ